ಹಾರ್ಟ್ ಅಟ್ಯಾಕ್ ಅಂದರೆ ಇಮಿಡಿಯೇಟ್ಲಿ ಒಂದೇ ದಿನಲ್ಲಿ ಬರುವಂಥದ್ದು ರೋಗ ಅಲ್ಲ, ಸಿಂಪ್ಟಮ್ಸ್ ಮುಂಚೆನೂ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಮೊದಲಿಗೆ ಕೇಳೋದು ನೀವು ಮದ್ಯಪಾನ ಮಾಡ್ತೀರಾ ಧೂಮಪಾನ ಮಾಡ್ತೀರಾ ಅಂತ ಕೇಳ್ತೀರಿ. ಆದರೆ ಭಾಳಷ್ಟು ಜನಕ್ಕೆ ಇವು ಯಾವುದೋ ಚಟ ಇಲ್ದಿದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಕೋವಿಡ್ ಟೈಮಲ್ಲಿ ನಿಮ್ಮದು ರಕ್ತ ದಪ್ಪ ಆಗ್ತದೆ. ಸೊ ಕೋವಿಡ್ ಇರಬೇಕಾದ ಪೇಷಂಟ್ಸಿಗೆ ರಕ್ತ ದಪ್ಪ ಇರ್ತದೆ. ಸೊ ಕೋವಿಡ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ MI. ಸೊ ಕೋವಿಡಿಂದ ತುಂಬ ಜನ MI ಆಗಿದ್ದಾರೆ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿದ್ದಾರೆ. ತೆಳ್ಳಗಿರ್ತಾರೆ, ಫುಲ್ ತೆಳ್ಳಗಿರ್ತಾರೆ, ಅಂಥವ್ರು ಸಹಿತ ರಕ್ತದ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಸೊ ಅಂಥವರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆತ್ಮೀಯ ವೀಕ್ಷಕರೇ, ನಾನೀಗ ಖ್ಯಾತ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮುರಳೀಧರ್ ನಾಯ್ಕರವರ ಬಳಿ ಇದ್ದೇನೆ. ಇವರೊಂದಿಗೆ ನಾವು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಅದನ್ನು ತಡೆಗಟ್ಟಬಹುದಾದಂಥ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಸಂಬಂಧಿ ಕಾಯಿಲೆಗಳಿಂದ ಹಲವಾರು ಜನ ಮರಣವನ್ನು ಹೊಂದ್ತಾ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನೆಂದರೆ ಯುವಕರು, ಇಂದಿನ ಯುವಕರು ಹೃದಯ ರೋಗ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ಹಾಗೆ ಸಾಯ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಸರ್, ಇದಕ್ಕೆ ಕಾರಣಗಳೇನು? ಇದಕ್ಕೆ ಕಾರಣಗಳು ಅಂದರೆ ಮೇನ್ಲಿ ಲೈಫ್ ಸ್ಟೈಲು. ಯಾರೂ ಜಾಸ್ತಿ ಎಕ್ಸಸೈಸಸ್ಸು ಮಾಡ್ತಾ ಇಲ್ಲ. ಸೊ ದಟ್ ಈಸ್ ದ ರೀಸನ್. ಅಂದರೆ ಊಟದಲ್ಲಿ ಕೆಲವೊಂದು ತುಂಬ ಜನ ಕರ್ದಿದ್ದ ಐಟಮು ಅಥವಾ ಆಯಿಲ್ ಐಟಮು, ಸೊ ಕರ್ದಿದ್ದೆಲ್ಲ ಐಟಮ್ಸೆಲ್ಲ ರೆಗ್ಯುಲರಾಗಿ ತಿಂತಾ ಇರ್ತಾರೆ, ಜಂಕ್ ಫುಡ್ಡು. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಆ್ಯಂಡ್ ತುಂಬ ಜನರದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಆಲ್ವೇಸ್ ವರ್ಕ್ ಸ್ಟೈಲ್ ಅದು ಹೇಗಿರ್ತದೆ ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಫುಲ್ ಡೇ ಅಲ್ಲೇ ಇರ್ತಾರೆ. ಸೊ ನೋ ಎಕ್ಸಸೈಸು. ಸೊ ಅದೆಲ್ಲ ರೀಸನ್ನು ಇದಕ್ಕೆ ಕಾರಣ. ಸೊ 25 ವರ್ಷದಿಂದ 40 ವರ್ಷದಲ್ಲೂ ಸಹಿತ ನಾವು ಹೃದಯ ರೋಗ ಕಂಡು ಬರ್ತಾ ಇದ್ದೀವಿ. ನಾವು ಮೊದಲು ಕಂಡು ಬರ್ತಿತ್ತು ಸರ್, ಒಂದು 80-90 ದಶಕದಲ್ಲಿ. ಆ ಟೈಮಿಗೆ ಸ್ವಲ್ಪ ಕಡಿಮೆ ಇತ್ತು. ಆ ಟೈಮಿಗೆ ಸ್ವಲ್ಪ ನಂದು ಆ ರೀತಿ ಈ ರೀತಿ ಲೈಫ್ ಸ್ಟೈಲ್ ಇರಲಿಲ್ಲ ಮುಂಚೆ. ಸೊ ಈಗಿಂದು ಮೇನ್ ರೀಸನ್ನೇ ನಿಮ್ಮದು ಡೈಲಿ ರುಟೀನ್ ಆ್ಯಕ್ಟಿವಿಟಿ. ಮುಂಚೆ ಅದೆಲ್ಲ ಈ ರೀತಿ ಎಲ್ಲ ಕಂಡು ಬರ್ತಿರ್ಲಿಲ್ಲ. ಸೊ ಸ್ವಲ್ಪ ಕಡಿಮೆ ಇತ್ತು. ಆ ಟೈಮಿಗೆ 25-30 ಇಯರ್ಸಿಗೆಲ್ಲ ಬರ್ತಿರಲಿಲ್ಲ. ಯೂಶ್ವಲಿ 40-50 ಇಯರ್ಸ್ ಮೇಲೆ, ಅದು ಸಹಿತ ಮೊದಲೇ ಶುಗರ್ ಪೇಷಂಟು, ಡಯಾಬಿಟಿಸ್, ಶುಗರು, ಇಲ್ಲಾಂದ್ರೆ ಹೈಪರ್ ಟೆನ್ಷನ್ನು, BP ಇದ್ದವರಿಗೆ ಕಾಮನ್ ಆಗಿ ಬರ್ತಿತ್ತು. ಈಗ ಯುವಕರಲ್ಲಿ ಕಾಣ್ತಾ ಇದ್ದಾವೆ ನಾವು. ಭಾಳ ಮುಖ್ಯವಾಗಿ ಅದಕ್ಕೆ ಮುಖ್ಯವಾದ ಕಾರಣ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ದಾರೆ ಈಗ. ಹೌದು ಸರ್, ಈಗ ಹೃದಯಘಾತ ಅದು ಹೇಗೆ ಸಂಭವಿಸ್ತದೆ? ಹೃದಯಘಾತಕ್ಕೆ ಯೂಶ್ವಲಿ ಪೇಷಂಟ್ಸು ಏನು ಹೇಳ್ತಾರೆ ಅಂದರೆ ಹೃದಯ ಇಲ್ಲಿ ಎದೆ ನೋವು ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಡಭಾಗದಲ್ಲಿ ಯೂಶ್ವಲಿ ನೋವು ಇರ್ತದೆ. ಬಟ್ ಮೊದಲೇ ಥರ ಟಿಪಿಕಲಲ್ಲಿ ಲೆಫ್ಟ್ ಸೈಡೇ ಇರಬೇಕಂತಿಲ್ಲ. ಕೆಲವೊಬ್ಬರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಹೊಟ್ಟೆ ಅಪ್ಪರ್ ಪಾರ್ಟ್ ಹೊಟ್ಟೆ ನೋವು ಅಂತಲೂ ಹೇಳ್ಬೋದು. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಅವರಿಗೆ ಎದೆ ನೋವು ಬರೋದೇ ಇಲ್ಲ. ಶುಗರ್ ಪೇಷಂಟ್ಸ್ ಇದ್ದವರಿಗೆ ಎದೆ ನೋವು ಬರೋದೂ ಇಲ್ಲ. ಸೊ ಕೆಲವೊಬ್ಬರಿಗೆ ಅವರಿಗೆ ಹೊಟ್ಟೆ ನೋವು ಇಲ್ಲಾಂದರೆ ಬೆನ್ನು ಅಂತ ಬರುತ್ತಾರೆ. ಸೊ ಮೇನ್ಲಿ ಕೆಲವೊಬ್ಬರು ಶುಗರ್ ಪೇಷಂಟ್ ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ ಪೇನು ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಹೃದಯಾಘಾತ ಆಗಬೇಕಾದ್ರೆ ಎದೆ ನೋವು ಜೊತೆಗೆ ಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ ಎದೆ ನೋವು ಮತ್ತು ಬೆವರು, ಆನಂತರ ಎದೆ ಸ್ವಲ್ಪ ಭಯ ಆಗೋದು, ಆನಂತರ ಲೆಫ್ಟ್ ಸೈಡಲ್ಲಿ ಕೈಯಲ್ಲಿ ಸೆಳೆತ ಬರೋದು ಅಥವಾ ನೋವು ಬರೋದು ಎದೆ ನೋವು ಆದಾಗ, ಇದೆಲ್ಲ ಹೃದಯಾಘಾತದ ಲಕ್ಷಣ, ಸಿಂಪ್ಟಮ್ಸು. ಸೊ ಬಟ್ ಯೂಶ್ವಲಿ ಇದೆಲ್ಲ ಫಸ್ಟಿಗೆ ಇಮಿಡಿಯೇಟ್ಲಿ ಆಗಲ್ಲ. ಮುಂಚೆ ಕೆಲವೊಬ್ಬರಿಗೆ ನಡೆದಾಗ, ಸ್ವಲ್ಪ ವಾಕ್ ಮಾಡಿದಾಗ, ಸ್ವಲ್ಪ ದೂರ ನಡೆದಾಗ ಅಥವಾ ಮೇಲೆ ಒಂದು ಫ್ಲೋರ್ ಹತ್ತಾಗ ಎದೆ ಹಿಡ್ಕೊಳ್ಳೋದು, ಇದೆಲ್ಲ ಹೃದಯದ ಲಕ್ಷಣವೇ. ಉಸಿರಾಟದ ತೊಂದರೆ. ಉಸಿರಾಟ ತೊಂದರೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಎದೆ ಹಿಡ್ಕೊಳ್ತದೆ ನೀವು ನಡೆದಾಗ. ಸೊ ಇದೆಲ್ಲ ಹೃದಯಾಘಾತದ ಲಕ್ಷಣ, ಸಿಂಪ್ಟಮ್ಸು. ಕೆಲವರಿಗೆ ಎಸಿಡಿಟಿ ಆಗಿರ್ತದೆ. ಎಸಿಡಿಟಿ ಆದಾಗಲೂ ಸಹ ಎದೆಯ ಎಡಭಾಗ ನೋಯ್ತಾ ಇರ್ತದೆ. ಅದನ್ನು ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಎಸಿಡಿಟಿ ಇರ್ಬೋದು. ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಬರೋರು ಅವರು ಎಸಿಡಿಟಿ ಅಂತ ಹೇಳಿ ಏನು ಮಾಡ್ತಾರೆ, ಟ್ಯಾಬ್ಲೆಟ್ ತೊಗೊಬಿಡ್ತಾರೆ, ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂದರೆ ಬಿಟ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಸೀರಿಯಸ್ ಅದು ನಂತರ ನಮಗೆ 2-3 ದಿನ ಬಿಟ್ಟು ಸೀರಿಯಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಸೊ ಯಾವತ್ತೂ ಎಸ್ಪೆಷಲಿ 40 ವರ್ಷ ಮೇಲಿದ್ದಾರೆ ಆ್ಯಂಡ್ ಅವ್ರ ಶುಗರು, BP ಎಲ್ಲ ಇದೆ, ಮತ್ತು ಫ್ಯಾಮಿಲಿಯಲ್ಲಿ ಅವರಿಗೆ ಹಾರ್ಟಿನ ಪ್ರಾಬ್ಲಮ್, ಅಪ್ಪ ಅಮ್ಮಗೆ ಯಾರಿಗಾದ್ರೂ ಹಾರ್ಟಿಂದು ಪ್ರಾಬ್ಲಮ್ ಇತ್ತು, ಸ್ಟೆಂಟ್ ಹಾಕಿದ್ರು, ಬೈಪಾಸ್ ಮಾಡಿದ್ರು ಅಂದರೆ ಇಂಥ ಪೇಷಂಟ್ ಸ್ವಲ್ಪ ಹೈ ರಿಸ್ಕು. ಸೊ ಅಂಥವ್ರು ಈ ಗ್ಯಾಸ್ಟ್ರಿಕ್ ಇದ್ರೂ ಸಹಿತ ಇಗ್ನೋರ್ ಮಾಡಬಾರ್ದು. ಡೆಫಿನೆಟ್ಲಿ ಬಂದು ಒಂದ್ಸಲ ಡಾಕ್ಟ್ರಿಗೆ ECG ಮಾಡಿ ತೋರಿಸ್ಬೇಕು. ಸೊ ಯೂಶ್ವಲಿ 40 ಇಯರ್ಸ್ ಆ್ಯಂಡ್ 50 ಇಯರ್ಸ್ ಅಬೋವ್ ಇದ್ದವರು ರೆಗ್ಯುಲರಾಗಿ ಒಂದ್ಸಲ ಹಾರ್ಟಿನ ಚೆಕಪ್ ಅಂತೂ ಮಾಡಿಸ್ಲೇಬೇಕು ಮೊದಲೇ. ಎಸಿಡಿಟಿ ಇದ್ದರೆ ಹಾರ್ಟಿನ ಪ್ರಾಬ್ಲಮ್ ಬರ್ಬೋದಾ ಸರ್? ಎಸಿಡಿಟಿ ಮತ್ತು ಉಂಟಾ ಸರ್? ಎಸಿಡಿಟಿ ಮತ್ತು ಹಾರ್ಟಿಗೆ ಸಂಬಂಧ ಇಲ್ಲ. ಬಟ್ ಕೆಲವೊಬ್ಬರಿಗೆ ಎಸಿಡಿಟಿ ಥರ ಅನಿಸುತ್ತೆ, ಸ್ವಲ್ಪ ಫಸ್ಟ್ ಟೈಮ್ ಇದ್ದವರಿಗೆ ಎದೆ ಹೊಟ್ಟೆ ಹಿಡ್ದಂಗೆ ಆಗುತ್ತೆ, ಹೊಟ್ಟೆ ಥರ ಅನಿಸುತ್ತೆ. ಬಟ್
ಅದು ಯೂಶ್ವಲಿ ಎಸಿಡಿಟಿ ಮತ್ತು ಹಾರ್ಟ್ ರೋಗ ಡಿಫ್ರೆಂಟೇ ಇರುತ್ತೆ. ಅದು ನಮಗೆ ಐಡಿಯಾ ಬರುತ್ತೆ, ಅದು ಪೇಷಂಟ್ಸ್ ಹೆಲ್ಪ್ ಹೇಳಿದ್ರೆ ಗೊತ್ತಾಗುತ್ತೆ. ರೋಗಿ ಹೆಂಗೆ ಪತ್ತೆ ಹಚ್ಚಬೇಕದನ್ನ? ರೋಗಿ ಗೊತ್ತಾಗ್ತದೆ, ಡಾಕ್ಟರ್ ಹತ್ರ ಬರಬೇಕು. ಹೌದು, ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ರೋಗ ತೊಂದರೆ ಏನಿದೆಲ್ಲ, ಹೃದಯ ಅಟ್ಯಾಕ್ ಆಗೋದಲ್ಲ, ಇದೆಲ್ಲ ಒಂದೇ ದಿನಲ್ಲಿ ಬರೋಲ್ಲ. ಸೊ ಇದೆಲ್ಲ ಬರೋದಂದರೆ ಟೈಮ್ ಆಗುತ್ತೆ, ಒಂದು ತಿಂಗಳ ವರ್ಷಗಟ್ಟಲೆ ಆದ ನಂತರ ಇದು ಬರುವಂಥದ್ದು. ಇದೆಲ್ಲ ಒಂದೇ ಟೈಮಿಗೆ ನಿಮಗೆ ಮುಂಚೆ ಗೊತ್ತೇ ಇರಲಿಲ್ಲ, ಒಂದೇ ಟೈಮಿಗೆ ಬರೋದು ರೋಗ ಅಲ್ಲ ಇದು. ಸೊ ಮೊದಲಿಂದ ಇರುತ್ತೆ, ಬಟ್ ಇಗ್ನೋರ್ ಮಾಡಿರ್ತಾರೆ ಅಥವಾ ಚೆಕ್ ಮಾಡಿಸಿರಲ್ಲ. ಸೊ ಅಂಥದನ್ನು ನಾವು ಪಿಕಪ್ ಮಾಡಬೇಕಂದ್ರೆ ಸ್ಕ್ರೀನಿಂಗ್ ಅಂತೀವಿ. ಸ್ಕ್ರೀನಿಂಗ್ ಅಂದರೆ ಕೆಲವೊಬ್ಬರಿಗೆ ECG ಎಕ್ಕೋದ್ರಲ್ಲಿ ಕಂಡು ಬರದೇ ಇದ್ರೂ ಸಹಿತ ಅಡಗಿರುವಂಥ ಏನಾದರೂ ಹಾರ್ಟಿನ ಸಮಸ್ಯೆ ಇದ್ದರೆ ನಿಮಗೆ ಕೆಲವೊಮ್ಮೆ TMT ಅಂತ ಮಾಡಬೇಕು, ಥ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಅದಿಲ್ಲ ಅಂದರೆ CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, CT ಸ್ಕ್ಯಾನ್ ಅಂತ ಇರ್ತದೆ. ಸೊ ಅದು CT ಸ್ಕ್ಯಾನಲ್ಲಿ ಹೃದಯದ ರಕ್ತನಾಳದ ಬಗ್ಗೆ ಎಲ್ಲ ಕ್ಲಿಯರಾಗಿ ಬ್ಲಾಕ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಇದೆಲ್ಲ ಸ್ಕ್ರೀನಿಂಗ್ ಅಂದರೆ ಇನ್ನೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಬಟ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂದರೆ ಹೃದಯದ ಬ್ಲಾಕ್ ಇದೆಯಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಇದೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ. ಸೊ ಇದು ಮಾಡಿದ ನಂತರನೇ ನೆಕ್ಸ್ಟ್ ನಿಮಗೆ ಐಡಿಯಾ ಬರುತ್ತೆ. ಇದು ಹಾರ್ಟ್ ಅಟ್ಯಾಕ್ ಅಂದರೆ ಇಮಿಡಿಯೇಟ್ಲಿ ಒಂದೇ ದಿನಲ್ಲಿ ಬರುವಂಥದ್ದು ರೋಗ ಅಲ್ಲ, ಸಿಂಪ್ಟಮ್ಸ್ ಇರ್ತವೆ, ಸಿಂಪ್ಟಮ್ಸ್ ಮುಂಚೆನೂ ಇರುತ್ತೆ. ಸರ್ ಭಾಳ ಮುಖ್ಯವಾಗಿ ಈಗ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಇದೆ, ಎದೆ ನೋವಿಸ್ತಾ ಇದೆ ಅಂತ ಬಂದರೆ ಈಗ ಸಣ್ಣ ಸಣ್ಣ ಹಾಸ್ಪಿಟ್ಲಿಗೆ ಹೋದಾಗ ಅವರು ECG ಮಾಡಿ ಕಳಿಸ್ಬಿಡ್ತಾರೆ. ECG ಇಸ್ ಇನಫ್ ಸರ್? ECG ಇಲ್ಲ, ಕೆಲವೊಬ್ಬರಿಗೆ ECGನೂ ಮಿಸ್ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ಎಲ್ಲ ಹೃದಯ ಅಟ್ಯಾಕು ಕೆಲವೊಮ್ಮೆ ECGನೂ ಮಿಸ್ ಆಗುತ್ತೆ. ಸೊ ECG ಮಾತ್ರ ಸಫಿಷಿಯೆಂಟ್ ಇರಲ್ಲ, ಕೆಲವೊಮ್ಮೆ ಎಕೋ ನೋಡಬೇಕಾಗ್ತದೆ, ಹಾರ್ಟ್ ಪಂಪಿಂಗ್ ಎಲ್ಲ ನೋಡಬೇಕಾಗ್ತದೆ. ಇಲ್ಲಾಂದರೆ ಕೆಲವೊಂದು ಬ್ಲಡ್ ಟೆಸ್ಟ್ ಇರುತ್ತೆ. ಸೊ ಟ್ರೋಪೋನಿನ್ ಅಂತ ಒಂದು ಟೆಸ್ಟ್ ಇರುತ್ತೆ, ಟ್ರೋಪೋನಿನ್ T ಅಂತ. ಸೊ ಹೃದಯ ಅಟ್ಯಾಕ್ ಆದಾಗ ಆ ಟ್ರೋಪೋನಿನ್ ಅಂತ ಟೆಸ್ಟು ಪಾಸಿಟಿವ್ ಬರುತ್ತೆ. ಸೊ ಅದು ಪಾಸಿಟಿವ್ ಅಂದರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಸೊ ಕೆಲವೊಬ್ಬರಿಗೆ ECGಯಲ್ಲಿ ಏನೂ ಕಂಡುಬರಲ್ಲ, ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಟಿಪಿಕಲ್ ಆಗಿ ಹೃದಯದ ರೋಗ ಥರ ಹೃದಯ ಸಿಂಪ್ಟಮ್ಸ್ ಇರುತ್ತೆ. ಅಂಥವ್ರಿಗೆ ನಾವು ಟ್ರೋಪೋನಿನ್ ಅಂತ ಟೆಸ್ಟ್ ಮಾಡಿದ್ರೆ ಬ್ಲಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್. ಅದು ಅಂದರೆ ECGಯಲ್ಲಿ ಗೊತ್ತಾಗ್ದೇ ಇರ್ಬೋದು. ಫಸ್ಟಿಗೆ ECG ಮಾಡಿಸ್ತೀರಿ, ಆನಂತರ TMT, ಆನಂತರ ಬ್ಲಡ್ ಟೆಸ್ಟು, ಆನಂತರ ಎಕೋ, ಇವು 4 ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಗೊತ್ತಾಗುತ್ತೆ, ಎಷ್ಟು ಪರ್ಸೆಂಟ್? ಆಲ್ಮೋಸ್ಟ್ 95% ಕ್ಲಿಯರ್ ಆಗುತ್ತೆ. ಬಟ್ ಆದರೂ ಸಹಿತ ನಾವು ಸ್ಟಿಲ್ 5% ನಾವು ಮಿಸ್ ಮಾಡ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಎಲ್ಲ TMTಲೂ ಸಹಿತ ನಿಮ್ಗೆ ಕಂಡು ಬರೋಲ್ಲ. ಸೊ ಫೈನಲ್ ಆನ್ಸರ್, ಎಲ್ಲದಕ್ಕೂ ಆನ್ಸರು ಫೈನಲ್ ನೀವು ನಿಮಗೆ ಹಾರ್ಟಿಂದ ರೋಗ ಇದೆಯಾ ಇಲ್ಲ ಅಂತಂದರೆ ಕೊರೋನರಿ ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಫೈನಲ್ ಟೆಸ್ಟ್. ಸೊ ಕೊರೋನರಿ ಆಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಇದೆ. ಅದು ಆ ಟೆಸ್ಟ್ ನಾವು ಮಾಡಿದ ನಂತರನೇ ನಮ್ಗೆ ಕರೆಕ್ಟಾಗಿ ನಾವು ಎಲ್ಲ ರಕ್ತನಾಳ ಅಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಎಕ್ಸ್ರೇ ಥರ ಇರುತ್ತೆ, ಹೃದಯದ ಎಕ್ಸ್ರೇ ಇರುತ್ತೆ. ಸೊ ಅದರಲ್ಲಿ ರಕ್ತನಾಳದಲ್ಲಿ ಬ್ಲಾಕ್ ಇದೆಯಾ ಇಲ್ಲ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದು ಫೈನಲ್ ಟೆಸ್ಟು. ಸೊ 100% ಆಗಿ ನಿಮ್ಗೆ ಹೇಳಬೇಕಂದ್ರೆ ಕೊರೋನರಿ ಆಂಜಿಯೋಗ್ರಾಮ್ ಅಂದರೆ ಅದು ಫೈನಲ್. ಸರ್ ಈ ಟೆಸ್ಟ್ ಎಲ್ಲ ಮಾಡಿಸಿ ಕ್ಲಿಯರ್ ಬಂತು, ಮುಂದೆ ಅವನಿಗೆ ಬರದೇ ಇರ್ಬೋದಾ ಹೃದಯಾಘಾತ? ಅದು ಮತ್ತೆ ಅಗೇನು ಅದ್ರ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಆಂಜಿಯೋಗ್ರಾಮ್ ಮಾಡಿ ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿ ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ಅವ್ರದ್ದು ಅಗೇನ್ ಇದು ಹೃದಯಾಘಾತ ಬರಬೇಕಂದ್ರೆ ಹೃದಯ ರಕ್ತನಾಳದ ಒಳಗಡೆ ನಿಮ್ಮದು ಕೊಲೆಸ್ಟ್ರಾಲ್ ತುಂಬಿಕೊಳ್ತದೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ 5 years 10 yearsಲ್ಲಿ ಅವ್ರದ್ದು ಡಯಟ್ ಸರಿ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಒಬೆಸಿಟಿ ಇದ್ದಾರೆ, ಅಂಥವ್ರಿಗೆ ಮತ್ತೆ ಬರ್ಬೋದು 5 to 10 yearsಲ್ಲಿ ಇನ್ನೂ ಬರ್ಬೋದು. ಭಾಳಷ್ಟು ಜನ ಜಿಮ್ ಮಾಡ್ಲಿಕ್ಕೆ ಹೋಗ್ತಾರೆ, ಜಿಮ್ ಮಾಡ್ತಾನೆ ತೀರ್ಕೊಂಡವರು ನೋಡಿದ್ದೇವೆ ನಾವು. ಜಿಮ್ನಿಂದ ಬಾಡಿ ಬೆಳೆಸ್ಕೊಂಡು ಅಷ್ಟು ಗಟ್ಮುಟ್ಟಾದವರು ಸಹ, ಬೆವರು ಹಿಡಿಸ್ತವರು ಸಹ ಅಲ್ಲೇ ಅಟ್ಯಾಕ್ ಆಗಿ ತೀರ್ಕೊಂಡು ನೋಡಿದ್ದೇವೆ. ಸೊ ಸರ್ ನೀವು ಹೇಳ್ತೀರಿ ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡು, ಸರ್ ಈ ರೀತಿ ಮಾಡ್ತಿದ್ದವರು ತೀರ್ಕೊಳ್ತಾ ಇದ್ದಾರಲ್ಲ, ಯಾಕೆ? ಸೊ ಅದೇನಂದರೆ ಜಿಮ್ಮು ಆ್ಯಕ್ಚುಲಿ ಒಳ್ಳೆಯದೇ, ಜಿಮ್ ಮಾಡಬೇಕಾಗ್ತದೆ, ಯಾಕಂದರೆ ಎಕ್ಸಸೈಸ್ ಬೇಕೇ ಬೇಕು ನಿಮ್ದು ಇದಕ್ಕೆ. ಬಟ್ಟು ಜಿಮ್ಮಿಂದ ಅದು ಕೋಇನ್ಸಿಡೆಂಟಲ್ ಅಂದರೆ ಕೆಲವೊಬ್ಬರಿಗೆ ಜಿಮ್ಮು ಮಾಡೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ರಿಸ್ಕ್ ಇರುತ್ತೆ. ಸೊ ಹಾಗೆ ಒಂದಿನಲ್ಲೇ ಬಂದಿರೋದಲ್ಲ ಅದು. ಸೊ ರಿಸ್ಕ್ ಇದ್ದವರಿಗೆ ಪುನೀತ್ ರಾಜ್ಕುಮಾರ್ ದೊಡ್ಡ ಎಕ್ಸಾಂಪಲ್. ಸೊ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅದು ಎಕ್ಸಾಂಪಲ್ ಏನಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ. ಸೊ ಫ್ಯಾಮಿಲಿಯಲ್ಲಿ ಹಾರ್ಟಿನ ತೊಂದರೆ ಇದ್ದಾರೆ. ಸೊ ರಾಜ್ಕುಮಾರ್ ಅವರು ಸಹಿತ ಹಾರ್ಟಿನ ಪೇಷಂಟ್ ಇದ್ದಾರೆ, ಮತ್ತು ಅವ್ರದೆಲ್ಲ ಶಿವರಾಜ್ ಕುಮಾರ್ ಸಹಿತ ಹಾರ್ಟಿನ ಪೇಷಂಟು. ಸೊ ಫ್ಯಾಮಿಲಿಯಲ್ಲಿ ಹಾರ್ಟಿನ ಪೇಷಂಟ್ ಇದ್ದಾರೆ, ನೀವು 40 years ಆಗಿದೆ, ಸೊ ನೀವು ಯಾವುದು ಇಗ್ನೋರ್ ಮಾಡಲಿಕ್ಕಿಲ್ಲ. ಸೊ ಫಸ್ಟ್ ನೀವು TMT ಥ್ರೆಡ್ಮಿಲ್ ಟೆಸ್ಟ್ ಅಂತ ಎಲ್ಲ ಕ್ಲಿಯರ್ ಮಾಡಿ ಆದ ನಂತರ ಜಿಮ್ಮಿಗೆ ಹೋಗಬೇಕು. ಯಾಕಂದರೆ ನೀವು ಜಿಮ್ ಹೋಗೋದ್ರಿಂದ ಏನಾಗುತ್ತೆ, ವಿದೌಟ್ ಅಂದರೆ ನಿಮಗೆ ರಿಸ್ಕ್ ಇದ್ದು ನೀವು ಜಿಮ್ ಹೋಗ್ತೀರಾ ಅಂದರೆ ನಿಮ್ದು ಹಾರ್ಟಿಗೆ ಪ್ರೆಷರ್ ಸ್ಟ್ರೆಸ್ ಕೊಟ್ಟಂಗೆ. ಸೊ ನೀವು ಆಲ್ರೆಡಿ ಬ್ಲಾಕ್ ಇದೆ ಅಂತ ತಿಳ್ಕೊಳ್ಳಿ, ಸೊ ಅದರಲ್ಲಿ ನೀವು ಹಾರ್ಟಿಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟರೆ ಅದೇನಾಗುತ್ತೆ ಅಂದರೆ ನಿಮ್ಗೆ ಅಟ್ಯಾಕ್ ಆಗ್ಬೋದು ಆ ಟೈಮಿಗೆ. ಸೊ ರಿಸ್ಕ್ ಇಲ್ಲದಿದ್ದವರು ತೊಂದರೆ ಇಲ್ಲ, ಹೆಂಗಿದ್ದವರು ರಿಸ್ಕ್ ಇಲ್ಲದಿದ್ದರೂ ಸಹಿತ ನೀವು ತೊಂದರೆ ಇಲ್ಲ. ಬಟ್
ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅಂತ ನೋಡಿದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದಿದ್ದ ಕಾರಣ ಮೊದಲೇ ಅವರೆಲ್ಲ ಚೆಕಪ್ ಮಾಡಿಸ್ಬೇಕಾಗಿತ್ತು. ಅಂದರೆ TMT ಎಲ್ಲ ಮಾಡಿ ಕ್ಲಿಯರ್ ಮಾಡಿ ದೆನ್ ಎಲ್ಲ ಮಾಡ್ಬೋದು. ಸೊ ಜಿಮ್ ಮಾಡಬೇಕು, ಯಾಕಂದರೆ ಹೃದಯಕ್ಕೆ ಎನಿವೇಸ್ ಎಕ್ಸಸೈಸ್ ಬೇಕೇ ಬೇಕು, ಕಾರ್ಡಿಯೋ ಎಕ್ಸಸೈಸು. ಬಟ್ ತುಂಬ ಹೆವಿ ಲಿಫ್ಟ್ ಎಲ್ಲ ಮಾಡಬಾರ್ದು. ಅಂದರೆ ತುಂಬ ಎಕ್ಸಸೈಸ್ ಮಾಡ್ತೀವಿ ಅಂದರೆ TMT ಥ್ರೆಡ್ಮಿಲಲ್ಲಿ ಮಾಡ್ಬೋದು, ಇಲ್ಲಾಂದರೆ ಕಾರ್ಡಿಯೋ ಎಕ್ಸಸೈಸ್ ಮಾಡ್ಬೋದು. ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ಮಾಡಬೇಕು. ತುಂಬ ಕೆಲವೊಬ್ರು ಏನಾಗುತ್ತಾರೆ, ತುಂಬ ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ಕೆಲವೊಬ್ರಿಗೆ ಆ ಟೈಮಿಗೂ ಸಹಿತ ರಿಸ್ಕ್ ಇರುತ್ತೆ. ಸೊ ಹೆವಿ ಲಿಫ್ಟೆಲ್ಲ ಮಾಡಬಾರ್ದು, ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕು ಆ್ಯಂಡ್ ಕಾರ್ಡಿಯೋ ಎಕ್ಸಸೈಸ್ ಮಾಡಬೇಕು ಜಿಮ್ಮಲ್ಲಿ. ಕೆಲವರು ಈ ಮೊಬೈಲ್ ಕಾರಣ ಆಗ್ತಾ ಇದೆ ಈ ಹೃದಯಾಘಾತಕ್ಕೆ ಅಂದ್ಕೊಂಡು ಸುದ್ದಿಯನ್ನು ಹಬ್ಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು? ಮೊಬೈಲ್ ಕಾರಣದೇನು ಆ ರೀತಿನ ಯಾವುದು ಸ್ಟಡಿ ಕೇಳಿಲ್ಲ. ಹಾಗೇನಿಲ್ಲ. ಇಲ್ಲ. ಹೃದಯಾಘಾತ ಆದಾಗ ತಕ್ಷಣ ಅವನನ್ನು ಉಳಿಸ್ಬೇಕು. ಈಗ ನಮ್ಮ ಮುಂದೆ ಒಬ್ಬರು ಹೃದಯಾಘಾತ ಆಗಿ ಬಿದ್ದಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ. ಅವರನ್ನು ಉಳಿಸ್ಬೇಕಾಗಿದೆ. ಯಾವ ರೀತಿ ನಾವು ಅವರನ್ನು ಉಳಿಸ್ಬೋದು? ಸೊ ಹೃದಯಾಘಾತ ಆದಾಗ ಆ್ಯಕ್ಚುಲಿ ಎಲ್ಲರಿಗೆ ಸಾಮಾನ್ಯವಾಗಿ ನೀರು ಕೊಡ್ತಾರೆ ಜನ, ಹೆಚ್ಚು ತಪ್ಪು ಬಿದ್ದಿದ್ದಾನೆ ಅಂದ್ಕೊಂಡು ನೀರು ಹಾಕೋದೆಲ್ಲ ಮಾಡಿ. ಇಲ್ಲ ಯಾವ ರೀತಿ ಹಾಗೆ ಮಾಡಬಾರ್ದು. ಸೊ ಹೃದಯಾಘಾತ ಆದಾಗ ಪೇಷಂಟು ಕಾನ್ಷಿಯಸ್ ಇದ್ದಾರೆ ಅಂದರೆ ಎಚ್ಚರ ಇದ್ದಾರಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಕಾನ್ಷಿಯಸ್ ಇಲ್ಲ, ಎಚ್ಚರ ಇಲ್ಲ ಅಂದರೆ ಅವರಿಗೆಲ್ಲ ನೀರು ಕೊಡಬಾರ್ದು, ಆಸ್ಪಿರೇಟ್ ಎಲ್ಲ ಆಗುತ್ತೆ. ಸೊ ಹೃದಯಾಘಾತ ಆದಾಗ ಅಥವಾ ಪೇಷಂಟು ಸೀರಿಯಸ್ ಆಗಿ ಅಲ್ಲೇ ಅಟ್ಯಾಕ್ ಆಗಿ ಅನ್ಕಾನ್ಷಿಯಸ್ ಆದಾಗ ಎಲ್ಲರಿಗೂ ಗೊತ್ತಿರುವಂಥದ್ದು CPR ಅಂತ, ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ಅಂತ ಹೇಳ್ತಾರೆ. ಸೊ ಇಡೀ ಎಲ್ಲ ಜನರಿಗೆ ಅದು CPR ಗೊತ್ತೇ ಇರಬೇಕು. ಆ್ಯಕ್ಚುಲಿ ಎವ್ರಿ ಒನ್ ಶುಡ್ ಲರ್ನ್ CPR ಅಂದರೆ ನಿಮ್ಮದು ವೆರಿ ಸಿಂಪಲ್ಲು. ನೀವು ಆ ಟೈಮಿಗೆ ಪೇಷಂಟ್ ನಿಮ್ಮ ಮುಂದೆ ನಿಮ್ಮ ಡೆತ್ ಆಯ್ತಂದರೆ ನಿಮ್ಮ ಕಡೆಯಿಂದ ನೀವೇನು ಮಾಡ್ಬೋದು ಅಂದರೆ CPR ಮಾಡ್ಬೋದು. ಸೊ ಬದುಕುಳಿಸ್ಲಿಕ್ಕೆ ಯಾವಾಗ ಹಾರ್ಟ್ ಪಂಪಿಂಗ್ ಸ್ಟಾಪ್ ಆಯಿತು ಆ ಟೈಮ್ಗೆ ನೀವು ಹಾರ್ಟಿಗೆ ಪ್ರೆಷರ್ ಕೊಟ್ಟು, ಅಂದರೆ ಎದೆ ಮೇಲೆ ಸೊ ಲೆಫ್ಟ್ ಸೈಡಲ್ಲಿ ಅಥವಾ ಮಿಡ್ಲಲ್ಲಿ ನಿಮಗೆ ನೀವು ಈ ರೀತಿ ಪ್ರೆಷರ್ ಕೊಡಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಒಂದು 30:2 ಅಂದರೆ ಈ ರೀತಿ ನೀವು ಪ್ರೆಷರ್ ಕೊಟ್ಟು ಹಾರ್ಟ್ ಸ್ಟಾಪ್ ಆಗಿರುವಂಥ ನೀವು ಪ್ರೆಷರ್ ಕೊಡೋದ್ರಿಂದ ಹಾರ್ಟ್ ಪಂಪಿಂಗ್ ಶುರು ಆಗುತ್ತೆ ಸ್ವಲ್ಪ ಸ್ಲೋಲಿ. ಸೊ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಏನಾಗುತ್ತೆ, ಇಮಿಡಿಯೇಟ್ಲಿ ಹಾಸ್ಪಿಟಲಿಂದ ಎಮರ್ಜೆನ್ಸಿ ವೆಹಿಕಲ್ಲು ಅಥವಾ ಆ್ಯಂಬುಲೆನ್ಸ್ ಬರೋ ತನಕ ನೀವು ವೆಯ್ಟ್ ಮಾಡದಿದ್ರು ಸಹಿತ ಬೆಟರು ನೀವು CPR ಮಾಡಬೇಕು. CPR ಮಾಡಿದಾಗ ಅಟ್ಲೀಸ್ಟ್ ಚಾನ್ಸ್ ಇರುತ್ತೆ ಅವ್ರು ಬದುಕುಳಿಲಿಕ್ಕೆ. ಸೊ CPR ಮಾಡಿದಾಗ ಅಟ್ಲೀಸ್ಟ್ ನೀವು CPR ಮಾಡಿದಾಗ ಹೃದಯ ಪಂಪಿಂಗ್ ಸ್ವಲ್ಪ ಶುರು ಆಗ್ಬೋದು. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ನಾಗಿ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗಿದ್ರೆ ಅಂದ್ಕೊಂಡ್ರೆ ನೀವು CPR ಕೊಟ್ಟರೆ ಸ್ಲೋಲಿ ಹಾರ್ಟ್ ಸ್ಟಾರ್ಟ್ ಆಗ್ಬೋದು. ಸೊ ನಿಮ್ಮ ಕಡೆಯಿಂದ ನೀವು ಎಲ್ಲ ಜನತೆ ಎಲ್ಲರಿಗೂ ಅದು ಕಂಪಲ್ಸರಿ, ಅದು ಎಲ್ಲರಿಗೂ ಕಲೀಲೇಬೇಕು CPR ಅಂತ ಸರಿ. ಆ CPR ಎಂಬುದು ನಮಗೂ ಗೊತ್ತಿಲ್ಲ, ಇನ್ನುವರೆಗೂ ನಾವು ಟೀಚರ್ ಆಗಿದ್ದೇವೆ, ಹೆಂಗೆ ಮಾಡ್ತಾರೆ ಎಂಬುದು ಅದೊಂದು ಸ್ಕೂಲ್ಗಳಲ್ಲಿ ಮಾಡಬೇಕು, ಎಲ್ಲ ಕಡೆ ಕಂಪಲ್ಸರಿ ಮಾಡಬೇಕು, ಕಂಪಲ್ಸರಿ ಮಾಡಬೇಕಾಗಿದೆ. ಯಾಕಂದ್ರೆ ಪರಿಸ್ಥಿತಿ ಹಾಗೇ ಇದೆ. ನೀವು ಜೀವನ ಉಳಿಸ್ಬೋದು ಬೈ CPR ಇಂದ. ಸೊ ಅದು ನೀವು ಡಾಕ್ಟರ್ ಇರ್ಬೇಕಂತಿಲ್ಲ, ಅದು ನೀವೇ ಆ್ಯಸ್ ಅ ರಿಸಿಂಗ್ ಜಸ್ಟ್ ಹೃದಯ ಮೇಲೆ ಕಂಪ್ರೆಷನ್ ಕೊಡ್ಬೇಕು ಹೀಗೆ. ಸೊ ಕಂಪ್ರೆಷನ್ ಕೊಟ್ಟರೆ ಹಾರ್ಟ್ ಶುರು ಆಗುತ್ತೆ. ನಿಮ್ಮದು ಹೆಲ್ಪ್ ಬರೋ ತನಕ, ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ನಿಮ್ಮದು ಹಾರ್ಟ್ ಪಂಪಿಂಗ್ ಶುರು ಮಾಡ್ಬೋದು, ಜೀವಂತಗೊಳಿಸ್ಬೋದು. ಸೊ ನೀವು ಎದೆ ಮೇಲೆ ಕಂಪ್ರೆಷನ್ ಅಷ್ಟೇ ಕೊಡಬೇಕು. ಸೊ ಒಂದು ಹೃದಯ ಹೇಗೆ ಕಂಪ್ರೆಷನ್ ಕೊಡುತ್ತಲ್ಲ ಆ ರೀತಿ ನೀವು ಮೇಲಿಂದ ಹೀಗೆ ಎದೆ ಮೇಲೆ ಕಂಪ್ರೆಷನ್ ಕೊಟ್ಟರೆ ಕೆಲವೊಬ್ರದ್ದು ಹಾರ್ಟ್ ಆ್ಯಕ್ಚುಲಿ ಬದುಕುಳಿತಾರೆ ತುಂಬ ಜನ. ಸೊ ಅದು ಮೋಸ್ಟ್ ಆಫ್ ದ ಟೈಮು ನೀವು ಹಾರ್ಟ್ ಅಟ್ಯಾಕ್ ಆದ ನಂತರ ಅದು ಹಾರ್ಟ್ ಸ್ಟಾಪ್ ಆಗಿರ್ತದೆ. ಸೊ ಆ ಟೈಮಿಗೆ ಜೀವ ಹೋಗಿರ್ತದೆ ಆಲ್ಮೋಸ್ಟ್. ಆ ಟೈಮ್ ನೀವು ಬಿಟ್ಬಿಟ್ರೆ ವಿದಿನ್ ಇದು ವೈಟಲ್ ಪೀರಿಯಡ್ ಇದೆಲ್ಲ, ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಹೋಗ್ಬಿಟ್ಟಿರ್ತಾರೆ, ಡೆತ್ ಆಗಿಬಿಡ್ತದೆ. ಸೊ ಅದನ್ನು ನೀವು ಪ್ರಿವೆಂಟ್ ಮಾಡಬೇಕಂದ್ರೆ ಹೆಲ್ಪ್ ಬರೋ ತನಕ ಅಥವಾ ಹಾಸ್ಪಿಟ್ಲ್ ಹೋಗೋ ತನಕ ನೀವು CPR ಅನ್ನು ಕಂಟಿನ್ಯೂ ಮಾಡಿದ್ರೆ ಇದು ಪೇಷಂಟ್ನ ಜೀವ ಉಳಿಸ್ಬೋದು. ಹೈಸ್ಕೂಲ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಮ್ಮ ಹೃದಯವನ್ನು ಯಾವ ರೀತಿ ಆರೋಗ್ಯವಂತವಾಗಿ ನಾವು 80s, 80s, 90s ಕಾಪಾಡ್ಕೊಂಡು ಹೋಗ್ಬೋದು, ಅದಕ್ಕೆ ನಿಮ್ಮ ಸಲಹೆಗಳು? ಸೊ ಅದೇ ಮೊದಲೇ ಆಲ್ರೆಡಿ ಹೇಳಿದ್ದೀನಿ. ಸೊ ಮೇನ್ಲಿ ಇದು ನಿಮ್ಮದು ಊಟದ ಡಯಟ್ ಮೇಲೆ. ಸೊ ಎಲ್ಲ ಜಂಕ್ ಫುಡ್ ಎಲ್ಲ ಬಿಡಬೇಕು. ಸೊ ಜಂಕ್ ಫುಡ್ ಅಂದರೆ ಪಿಜ್ಜಾ ಮತ್ತು ಬರ್ಗರು ಮತ್ತು ಕೋಲ್ಡ್ ಡ್ರಿಂಕ್ಸು, ಕೋಲಾ, ಪೆಪ್ಸಿ ಇದೆಲ್ಲ ಬಿಡಬೇಕು. ಅದ್ರ ಬದಲಿಗೆ ನೀವು ಒಳ್ಳೆ ಹೆಲ್ದಿ ಫುಡ್ ನೋಡ್ಕೊಳ್ಬೇಕು. ಹಾರ್ಟ್ ಹೆಲ್ದಿ ಡಯಟ್ ಅಂತ ಇರುತ್ತೆ. ನೀವು ಹೆಲ್ದಿ ಅನ್ನೋ ಫುಡ್ ಅಂದರೆ ವೆಜಿಟೇರಿಯನ್ನು ಅಥವಾ ಫ್ರೂಟ್ಸು ಈ ರೀತಿ ತಿನ್ಬೋದು. ತುಂಬ ಸ್ವೀಟ್ಸ್ ಎಲ್ಲ ತಿನ್ನಬಾರ್ದು. ಈವನ್ ನೀವು ಡಯಾಬಿಟಿಕ್ ಇರಲಿ ನೀವು ಸ್ವೀಟ್ಸ್ ಜಾಸ್ತಿ ತಿನ್ನಬಾರ್ದು. ಸ್ವಲ್ಪ ರೈಸ್ ಕಡಿಮೆನೇ ಇಟ್ಕೊಳ್ಬೇಕು, ಜಾಸ್ತಿ ರೈಸು ತಿನ್ನಬಾರ್ದು. ಚಪಾತಿ, ರೊಟ್ಟಿ ಇದೆಲ್ಲ ತಿನ್ಬೋದು. ಸೊ ಹಾಗೆ ಮೇನ್ಲಿ ನಿಮ್ಮದು ಡಯಟನ್ನು ಕರೆಕ್ಟ್ ನೋಡ್ಕೊಳ್ಬೇಕು, ಎಲ್ಲಕ್ಕಿಂತ ಇಂಪಾರ್ಟೆಂಟು. ಜಂಕನ್ನು ಕಡಿಮೆ ಮಾಡಬೇಕು, ಆಯಿಲ್ ಐಟಮ್ ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ನೀವು ಡೈಲಿ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಸೊ ಎಕ್ಸಸೈಸ್ ಅಂದರೆ ನಮ್ಮದು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ನಿಮಗೆ 150 minutes per week ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ನೀವು
ವಾರಕ್ಕೆ 150 ಮಿನಿಟ್ ಅಂದರೆ ಆಲ್ಮೋಸ್ಟ್ ನೀವು ಅಟ್ಲೀಸ್ಟ್ ವಾರಕ್ಕೆ 5 ದಿನ ಆದರೂ ನೀವು ಒಂದು 30 ನಿಮಿಷ 45 ನಿಮಿಷ ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಅಂದರೆ ಎಕ್ಸಸೈಸು, ಜಾಗು, ವಾಕು ಹೀಗೆ ಮಾಡಿದ್ರೆ ನಿಮ್ದು ಹಾರ್ಟ್ ಹೆಲ್ದಿ ಇರುತ್ತೆ. ಸೊ ವಾಕಿಂಗ್ ಬೆಸ್ಟ್ ಅಂತಾರಲ್ಲ. ಹೌದು, ವಾಕಿಂಗ್ ಚಲೋ ಅಥವಾ ರನ್ನಿಂಗ್ ಚಲೋನಾ ಸರ್? ಎರಡು ಒಳ್ಳೆಯದೇ. ಸೊ ಜಾಗ್ ಮಾಡೋರು ಜಾಗ್ ಮಾಡ್ಬೋದು. ವಾಕಿಂಗ್ ಮಾಡಬೇಕಂದ್ರೆ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. ಸೊ ವಾಕಿಂಗ್ ಮಾಡ್ತೀರಂದ್ರೆ ತುಂಬ ಸ್ಲೋ ಆಗಿ ನಡ್ಕೊಂಡು ಹೋಗೋದಲ್ಲ, ಸ್ವಲ್ಪ ಬ್ರಿಸ್ಕ್, ಸ್ವಲ್ಪ ಫಾಸ್ಟ್ ವಾಕ್ ಮಾಡಬೇಕು. ಸೊ ಯಾವುದು ಬೆಟರ್ ಅಂತ ಯಾವುದೂ ಇಲ್ಲ, ಎರಡು ಚೆನ್ನಾಗೆ. ಸೊ ಬೇಸಿಕ್ಲಿ ಅಷ್ಟು ಒಂದು 45 ಮಿನಿಟ್ಸು ವಾಕ್ ಮಾಡೋದು, ಅದು ಹ್ಯಾಬಿಟ್ ಎಲ್ಲರ ಕಡೆ ಇಟ್ಕೊಳ್ಬೇಕು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಎಂಜಿಯೋಗ್ರಾಫ್ ಆಗಿರ್ತದೆ, ಇದು ಮಾಡಿರ್ತಾರೆ, ಅವ್ರಿಗೆ ಮತ್ತೆ ರಿಸ್ಕ್ ಇರ್ಬೋದು ಸರ್ ಮುಂದೆ? ಸ್ಟಂಟನ್ನು ಕುಡಿಸಿರ್ತಾರೆ, ಅದು ಹೇಗೆ? ಸೊ ಹಾರ್ಟ್ ಅಟ್ಯಾಕ್ ಯಾಕೆ ಕುಡಿಸ್ತಾರೆ ಆಮೇಲೆ ಎಂಜಿಯೋಗ್ರಾಫ್? ಸೊ ಆ್ಯಂಜಿಯೋಗ್ರಾಮ್ ಅಂದರೆ ಇದು ಫೈನಲ್ ಕೊರೋನರಿ ಆ್ಯಂಜಿಯೋಗ್ರಾಮ್ ಅಂತ ಅಂತೀವಿ ನಾವು. ಸೊ ಅದು ಒಂದು ಸಣ್ಣ ಟೆಸ್ಟ್. ಅದು ನಾವು ಕಾರ್ಡಿಯಾಲಜಿಸ್ಟ್ ನಾವೇನು ಮಾಡ್ತೀವಿ ಅಂದರೆ ನಾವು ಕೊಯ್ಯುವಂಥ ಏನು ಪ್ರೊಸೀಜರ್ ಅಲ್ಲ ಇದು. ಸಣ್ಣ ಕೈಯಲ್ಲಿ ಇಂಜೆಕ್ಷನ್ ಕೊಡ್ತೀವಿ. ಕೈಯಲ್ಲಿ ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ವೈರ್ ಪಾಸ್ ಮಾಡಿ ಹಾರ್ಟಿಂದ ಎಕ್ಸ್ರೇ ನೋಡ್ತೀವಿ ಅಷ್ಟೇ. ಸೊ ಹಾರ್ಟಿನ ಎಕ್ಸ್ರೇ ನೋಡಿದಾಗ ನಿಮ್ಮದು ಬ್ಲಾಕ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಹಾರ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ, 50%, 70%, 100%, ಎಷ್ಟು ಪರ್ಸೆಂಟ್ ಬ್ಲಾಕ್ ಇದೆಯೋ ನಮಗೆ ಕೊರೋನರಿ ಆ್ಯಂಜಿಯೋಗ್ರಾಮಲ್ಲೇ ಗೊತ್ತಾಗೋದು. ಸೊ ಕೊರೋನರಿ ಆ್ಯಂಜಿಯೋಗ್ರಾಮ್ ಅಂದರೆ ಟೆಸ್ಟು. ಸೊ ಅದಕ್ಕೆ ಟ್ರೀಟ್ಮೆಂಟು ಕೊರೋನರಿ ಆ್ಯಂಜಿಯೋಪ್ಲಾಸ್ಟಿ ಅಂತಾರೆ. ಸೊ ಟ್ರೀಟ್ಮೆಂಟ್ ಏನಂದರೆ ನಿಮಗೆ ಎಲ್ಲಿ ಬ್ಲಾಕ್ ಆಗಿರ್ತದೆ ಆ ಬ್ಲಾಕಿಗೆ ನಾವು ಅಲ್ಲಿ ಒಂದು ಸ್ಟೆಂಟ್ ಅಂತ ಕೂಡಿಸ್ತೀವಿ. ಆ ಸ್ಟೆಂಟ್ ಕೂಡಿಸೋದ್ರಿಂದ ನಿಮ್ಮದು ಬ್ಲಾಕು ಕ್ಲಿಯರ್ ಆಗುತ್ತೆ. ಸೊ ಸ್ಟೆಂಟ್ ಏನಾಗ್ತಂದ್ರೆ ಅಂದರೆ ಮೆಟಲ್ ಥರ ಮೆಶ್ ಇರುತ್ತೆ. ಸೊ ನಿಮ್ಮದು ರಕ್ತನಾಳ ಒಳಗಡೆ ಸ್ಟೆಂಟ್ ಹಾಕೋದ್ರಿಂದ ನಿಮ್ಮದು ಬ್ಲಾಕ್ ಏನಿದ್ರೆ ಓಪನ್ ಆಗಿ ರಕ್ತ ಸರಿಯಾಗಿ ಸಲೀಸಾಗಿ ಹೋಗ್ತದೆ. ಆ್ಯಂಡ್ ಸ್ಟೆಂಟ್ ಏನಿರ್ತದಲ್ಲ ಅದು ಮೆಟಲಿಂದ ಇರ್ತದೆ. ಅದು ಸಹಿತ ನಿಮ್ಮದು ಅಂದರೆ ಡ್ರಗ್ ಬಿಡ್ತದೆ. ಅದು ಅಂದರೆ ರಕ್ತ ತೆಳು ಮಾಡೋ ಥರ ಡ್ರಗ್ಗು ಸಹಿತ ಅಲ್ಲಿಂದನೇ ಬಿಡ್ತದೆ. ಡ್ರಗ್ಗು ಇರ್ತದೆ ಒಳಗಡೆ. ಸೊ ನೀವು ಬ್ಲಾಕ್ ಮುಂದೂ ಸಹಿತ ಬ್ಲಾಕ್ ಆಗದ ಥರ ಪ್ರಿವೆಂಟು ಮಾಡ್ತದೆ. ಬಟ್ ಏನಾಗ್ತದೆ ಅಂದರೆ ನೀವು ಯಾವಾಗ ಆ್ಯಂಜಿಯೋಪ್ಲಾಸ್ಟಿ ಆದ ನಂತರ ನೀವು ಲೈಫ್ ಲಾಂಗ್ ರಕ್ತ ತೆಳು ಮಾಡೋ ಟ್ಯಾಬ್ಲೆಟ್ ಅಂತೂ ಕಂಟಿನ್ಯೂ ಮಾಡಬೇಕಾಗ್ತದೆ. ಬಟ್ ಆದರೂ ಸಹಿತ ಇದ್ರ ಮೇಲೂ ಸಹಿತ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ ನಂತರನೂ ಸಹಿತ ಅವರಿಗೆ ಇನ್ನೂ ಸಹಿತ ಹಾರ್ಟ್ ಅಟ್ಯಾಕ್ ರಿಸ್ಕು ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 5% ರಿಸ್ಕು 100ರಲ್ಲಿ 5 ಜನರಿಗೆ ನೆಕ್ಸ್ಟ್ ಅಟ್ಯಾಕ್ ಆಗೋದು ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದಂದರೆ ನೀವು ಟ್ಯಾಬ್ಲೆಟ್ ಬಿಡೋದ್ರಿಂದ ಮತ್ತೆ ಬ್ಲಾಕ್ ಬರ್ಬೋದು. ಇಲ್ಲಾಂದರೆ ನೀವು BP ಶುಗರ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇನ್ನೊಮ್ಮೆ ಬ್ಲಾಕ್ ಬರ್ಬೋದು. ಇಲ್ಲಾಂದರೆ ನೀವು ರೆಗ್ಯುಲರಾಗಿ ಇದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದರೆ ಸೇಮ್ ಹಾಕಿದ ಸ್ಟೆಂಟಲ್ಲೇ ಮತ್ತೊಮ್ಮೆ ಬ್ಲಾಕ್ ಬರ್ಬೋದು. ಸೊ ಸ್ಟೆಂಟ್ ಹಾಕಿದ್ರಲ್ಲೇ ಮತ್ತೊಮ್ಮೆ ಬ್ಲಾಕ್ ಬರ್ಬೋದು, ಇಲ್ಲಾಂದರೆ ಹೊಸನೂ ಬ್ಲಾಕ್ ಬರ್ಬೋದು ಹಾಗೆ. ಸೊ ಅದರ್ ದನ್ ದ್ಯಾಟ್ ನೀವು ಫಾಲೋ ಮಾಡಿದ್ರೆ ಯೂಶ್ವಲಿ ಬರಲ್ಲ. ಸೊ ಯೂಶ್ವಲಿ ಸ್ಟೆಂಟ್ ಹಾಕ್ತೀವಲ್ಲ ಅದು ಲೈಫ್ ಲಾಂಗು. ಸೊ ನೀವು ಟ್ಯಾಬ್ಲೆಟ್ ತೊಗೊಳ್ತಾ ಇರೋದು ಲೈಫ್ ಲಾಂಗೆ. ಸೊ ಹಾಗೆ ಸೊ ನೀವು ರಕ್ತ ತೆಳು ಮಾಡೋ ಟ್ಯಾಬ್ಲೆಟ್ ತೊಗೊಳ್ತೀರಿ, ಲೈಫ್ ಲಾಂಗೇ ತೊಗೊಳ್ಬೇಕಾಗ್ತದೆ. ಸೊ ನಿಮ್ಮದು ಸ್ಟೆಂಟು ಸಹಿತ ಆಲ್ಮೋಸ್ಟ್ ಲೈಫ್ ಲಾಂಗೇ ಇರುತ್ತೆ. ಸೊ ಏನು ಬ್ಲಾಕ್ ಆಗಲ್ಲ, ತುಂಬ ಜನರಿಗೆ ಏನೂ ಆಗಲ್ಲ. ಸೊ ಒಂದು 3-5% ರಿಸ್ಕ್ ಇರುತ್ತೆ ನೆಕ್ಸ್ಟ್ ಅಟ್ಯಾಕ್ ಆಗಲಿಕ್ಕೆ. ಅವರು ತೋರಿಸ್ತಾರೆ ರೆಗ್ಯುಲರ್. ನಾವು ಹಾರ್ಟ್ ಅಟ್ಯಾಕ್ ಆ್ಯಂಜಿಯೋಪ್ಲಾಸ್ಟಿ ಮಾಡಿದಂಥವ್ರಿಗೆ 6 ತಿಂಗಳ ಇಲ್ಲಾಂದ್ರೆ 1 ವರ್ಷಕ್ಕೆ ಒಂದ್ಸಲ ಕರಿತಾ ಇರ್ತೀವಿ ಎಕೋ ಮತ್ತು ಹಾರ್ಟಿಂದ ECG ಎಲ್ಲ ಮಾಡಲಿಕ್ಕೆ. ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಮೊದಲಿಗೆ ಕೇಳೋದು ನೀವು ಮದ್ಯಪಾನ ಮಾಡ್ತೀರಾ, ಧೂಮಪಾನ ಮಾಡ್ತೀರಾ ಅಂತ ಕೇಳ್ತೀರಿ. ಆದರೆ ಭಾಳಷ್ಟು ಜನಕ್ಕೆ ಇವು ಯಾವುದೋ ಚಟ ಇಲ್ದಿದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವೇನಂತೀರಾ? ಕೆಲವೊಮ್ಮೆ ಈಗ ಹಾರ್ಟ್ ಅಟ್ಯಾಕ್ ಅದೇ ಮೇನ್ಲಿ ಅದು ಸ್ಮೋಕಿಂಗು ಆಲ್ಕೋಹಾಲ್ ರೀಸನ್ ಇದೆ. ಬಟ್ ಈಗ ಸ್ಮೋಕಿಂಗ್ ಇಲ್ಲದೇ ಇದ್ರೂ ಸಹಿತ ಪೊಲ್ಯೂಷನಿಂದನೂ ಸಹಿತ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ರಿಪೋರ್ಟ್ಸ್ ಬಂದಿದೆ. ಸೊ ನಮ್ಮದು ಏರ್ ಪೊಲ್ಯೂಷನಿಂದನೂ ಸಹಿತ ಹಾರ್ಟ್ ಅಟ್ಯಾಕಿಂದು ಸ್ವಲ್ಪ ರಿಪೋರ್ಟ್ಸು ಇದೆ. ಆ್ಯಂಡ್ ಫ್ಯೂ ಕಾನ್ಫ್ಲಿಕ್ಟಿಂಗ್ ಥಿಯರೀಸ್ ವ್ಯಾಕ್ಸಿನಿಂದನೂ ಆಗಿದೆಯಾ ಇಲ್ಲ ಅಂತ ಅದ್ರ ಬಗ್ಗೆನೂ ಹೇಳ್ತಿದ್ದಾರೆ. ಬಟ್ ಏನೂ ಎವಿಡೆನ್ಸ್ ಏನಿಲ್ಲ. ಸೊ ಮೇನ್ಲಿ ಇದರಿಂದನೇ ಈವನ್ ನಾನ್ ಸ್ಮೋಕರಿಗೂ ಆಗ್ತಾ ಇದೆ. ಬಟ್ ರಿಸ್ಕ್ ಕಡಿಮೆ ಇರ್ತದೆ ನೀವು ಒಂದ್ಸಲ ಸ್ಮೋಕಿಂಗ್ ಇಲ್ಲ ಅಂದರೆ. ಬಟ್ ಮನೆಯಲ್ಲಿ ಯಾರಾದ್ರು ಸ್ಮೋಕಿಂಗ್ ಇದೆ ಮತ್ತು ನೀವು ಪ್ಯಾಸಿವ್ಲಿ ಸಹಿತ ಸ್ಮೋಕಿಂಗ್ ಆದರೂ ಸಹಿತ ರಿಸ್ಕೇ ಅದು. ಸರ್ ಈಗ ಈಗ ಹಾಸನದಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನನಿತ್ಯ 1-2-3 ಸಾವಾಗ್ತಾ ಇದೆ, ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಸೊ ಅದನ್ನು ಭಾಳಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ವ್ಯಾಕ್ಸಿನಿಂದ, ಕೋವಿಡ್ ವ್ಯಾಕ್ಸಿನ್ ಏನು ಹಾಕ್ಸ್ಕೊಂಡಿರಲ್ಲ ಅದರಿಂದ ಬರ್ತಾ ಇದೆ ಅಂದ್ಕೊಂಡು ಭಾಳಷ್ಟು ಜನ ಗುಲ್ಲೆಬ್ಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆಯೂ ಸಹ ನೀಡಿದೆ, ಇದರಿಂದ ಬರ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ಮಾಡಿದೆ.
ಸೊ ಅದ್ರ ಬಗ್ಗೆ ನೀವೇನಂತೀರಾ? ಅದೇ ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಆಗಿದೆ ಅಂತ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾವುದು ಪ್ರೂವನ್ ಇಲ್ಲ. ನಾವು ಏನು ಬೇಸಿಕಲಿ ನಮ್ಮದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನು. ಸೊ ಯಾವಾಗ ನಿಮ್ಮದು ರಿಪೋರ್ಟ್ಸ್ ಇದೆ ಆ್ಯಂಡ್ ನೀವು ಪಬ್ಲಿಷ್ ಆಗಿದೆ, ಲಾರ್ಜ್ ಡಾಟಾ ಪಬ್ಲಿಷ್ ಆಗಿದೆ ಅಂದರೆ ಮಾತ್ರ ನಾವು ಬಿಲೀವ್ ಮಾಡ್ತೀವಿ. ಸೊ ಅದರ್ ದನ್ ದ್ಯಾಟ್ ಕೋವಿಡಿಂದ, ಅದರ್ವೈಸ್ ಕೋವಿಡ್ ವ್ಯಾಕ್ಸಿನಿಂದ ಇಲ್ಲದಿದ್ರೂ ಸಹಿತ ಕೋವಿಡ್ ಟೈಮಲ್ಲಿ ನಿಮ್ಮದು ರಕ್ತ ದಪ್ಪ ಆಗ್ತದೆ. ಸೊ ಕೋವಿಡ್ ಇರಬೇಕಾದ ಪೇಷಂಟ್ಸಿಗೆ ರಕ್ತ ದಪ್ಪ ಇರ್ತದೆ. ಸೊ ಕೋವಿಡ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ MI. ಸೊ ಕೋವಿಡಿಂದ ತುಂಬ ಜನ MI ಆಗಿದ್ದಾರೆ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿದ್ದಾರೆ. ಸೊ ಅದು ಕೆಲವೊಬ್ಬರಿಗೆ ಕೋವಿಡಿಂದನೇ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಟ್ ಕೋವಿಡ್ ವ್ಯಾಕ್ಸಿನಿಂದ ಆಗಿದೆ ಇಲ್ಲ ಅಂತ ಇನ್ನೂ ತನಕ ಕನ್ಫರ್ಮೇಷನ್ ಇಲ್ಲ, ಮತ್ತು ಇನ್ನೂ ನಮ್ಮ ಹತ್ರ ಯಾವುದೂ ರಿಪೋರ್ಟ್ಸ್ ಇಲ್ಲ, ಅದ್ರ ಬಗ್ಗೆ ನಾವು ಪಬ್ಲಿಕೇಶನ್ಸ್ ಯಾವುದೂ ಇಲ್ಲ. ದಪ್ಪ ಇರ್ತಾರೆ ಸರ್, ಫ್ಯಾಟ್ ಇರ್ತಾರೆ, ಅವರಿಗೆ ಹೃದಯ ರೋಗ ಬರುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಾರೆ. ಕೆಲವರು ತೆಳ್ಳಗಿದ್ದವ್ರಿಗೂ ಬಂದಿರ್ತದೆ ಹೃದಯ ಕಾಯಿಲೆ. ಸೊ ಇದು ಏನಂದರೆ, ನೀವು ದಪ್ಪ ಇದ್ದಾರೆ ತೆಳ್ಳಗಿದ್ದಾರೆ ಅಂದರೆ ಫೈನಲಿ ಮ್ಯಾಟ್ರ್ ಆಗೋದು ನಿಮ್ಮದು ರಕ್ತದಲ್ಲಿ ಕೊಲೆಸ್ಟ್ರಾಲು. ಸೊ ಕೆಲವೊಬ್ಬರಿಗೆ ನೀವು ತೆಳ್ಳಗಿರ್ತಾರೆ, ಅವರಿಗೂ ಸಹಿತ ನಿಮ್ಮ ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇರ್ಬೋದು. ಸೊ ನಾವು ನೋಡ್ತಾ ಇರೋದು ಕೊಲೆಸ್ಟ್ರಾಲು ನಿಮ್ಮ ಚರ್ಮದ ಕೊಲೆಸ್ಟ್ರಾಲ್ ಅಲ್ಲ, ರಕ್ತದ ಕೊಲೆಸ್ಟ್ರಾಲು. ಸೊ ರಕ್ತದ ಕೊಲೆಸ್ಟ್ರಾಲಲ್ಲಿ ತೆಳ್ಳಗಿದ್ದವರು ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಆ್ಯಕ್ಚುಲಿ 2 ಟೈಪ್ ಕೊಲೆಸ್ಟ್ರಾಲ್ ಇರುತ್ತದೆ, ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಮತ್ತು ಒಂದು ಕೆಟ್ಟ ಕೊಲೆಸ್ಟ್ರಾಲ್. ಸೊ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅಂತ ಅಂತೀವಿ, LDL ಅಂತ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಸೊ ಇದೇ ಮೇನ್ ನಿಮ್ಮ ರಿಸ್ಕ್ ಫ್ಯಾಕ್ಟ್ರಿ ಇರುವಂಥದ್ದು. ಕೆಲವೊಬ್ಬರಿಗೆ ತೆಳ್ಳಗಿರ್ತಾರೆ, ಫುಲ್ ತೆಳ್ಳಗಿರ್ತಾರೆ, ಅಂಥವ್ರು ಸಹಿತ ರಕ್ತದ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಸೊ ಅಂಥವರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಈಗ ಹಲ್ಲಿನ ಸಂಬಂಧ ಏನು ಹಲ್ಲಿನ ಕಾಯಿಲೆ ಇದ್ದರೆ, ಹಲ್ಲಿನ ತೊಂದರೆ ಇದ್ದವರಿಗೆ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಹಾಗೇನಿಲ್ಲ. ಟೆನ್ಷನ್ ಮಾಡ್ಕೊಳ್ಬಾರ್ದು, ಅದರಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ, ಅದು ಕರೆ ನಿಜನಾ ಸರ್? ಹೌದು. ಸೊ ಬೇಸಿಕ್ಲಿ ಟೆನ್ಷನ್ ಅಂದರೆ ಸ್ಟ್ರೆಸ್ ಇಂದ ನಿಮ್ಗೆ ಏನಾಗುತ್ತೆ ಅಂದರೆ, ಕೆಲವೊಬ್ಬರಿಗೆ BP ಬರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನಿಮ್ಮದು ಬ್ಲಡ್ ಪ್ರೆಷರಿಂದ ನಿಮ್ಮದು ಹೃದಯ ಮೇಲೆ ಪೆಟ್ಟು ಬೀಳ್ತಾ ಹೋಗ್ತದೆ. ಎವ್ರಿ ಟೈಮ್ ಬ್ಲಡ್ ಪ್ರೆಷರಿಂದ ಹೃದಯದು ಮಾಂಸ ದಪ್ಪ ಆಗಲಿ ಶುರು ಆಗುತ್ತೆ. ಸೊ ಅದಕ್ಕೆ ನಾವು ಲೆಫ್ಟ್ ವೆಂಟ್ರಿಕಲ್ ಹೈಪರ್ಟ್ರೋಫಿ ಅಂತ ಅಂತೀವಿ, LVH ಅಂತ. ಸೊ BP-ಯಿಂದ ನಿಮಗೆ ಸ್ಟ್ರೆಸ್ಸಿಂದ ರೆಗ್ಯುಲರ್ಲಿ ಕರೆಕ್ಟ್ ಟೈಮ್ ನಿದ್ರೆ ಆಗೋಲ್ಲ, ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ. ಅಂಥವರಿಗೆ ಯೂಶ್ವಲಿ BP-ನೂ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ BP ಇದ್ದವರಿಗೆ ಹೈ ಚಾನ್ಸಸ್ ಆಫ್ MI ಅಂದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು ಇರುತ್ತೆ. ಬಟ್ ಅದೇ ಮೇನ್ಲಿ ಸ್ಟ್ರೆಸ್ಸು ಕಡಿಮೆ ಇರಬೇಕು, ಕರೆಕ್ಟಾಗಿ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಇರಬೇಕು, ತುಂಬ ಸ್ಟ್ರೆಸ್ ಇದ್ದರೆ ಕರೆಕ್ಟ್ ಟೈಮ್ ನಿದ್ರೆ ಮಾಡಬೇಕು. ಸೊ ಆ ರೀತಿ ಇದರಿಂದ ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡಲ್ಲ, ಬಟ್ ಇಂಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಈಗ ಹೃದಯ ಸಂಬಂಧಿ ಕಾಯಿಲೆ ಇದ್ದವನು ಭಾಳಷ್ಟು ಹೆದರ್ಕೊಳ್ತಾನೆ, ನನಗೆ ಏನಾಗ್ತದೋ ಏನೋ ಅಂದ್ಕೊಂಡು, ಅವನೇನು ಮಾಡ್ಬೇಕು ಸರ್? ಸೊ ಅದೇ ಎಲ್ಲರಿಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ, ಇದು ಹೃದಯ ಅಟ್ಯಾಕಿಗೆ ಟ್ರೀಟ್ಮೆಂಟ್ ಇದೆ, ಎಲ್ಲರಿಗೆ ಯಾರೂ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಹೃದಯ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ಚೆಕ್ ಮಾಡಿಸೋದು ಇಂಪಾರ್ಟೆಂಟು, ಸ್ಕ್ರೀನಿಂಗ್ ಮಾಡೋದು ಇಂಪಾರ್ಟೆಂಟು. ರಿಸ್ಕ್ ಇದ್ದವರಿಗೆ ಅಂದರೆ ಶುಗರ್ BP ಇದ್ದವರಿಗೆಲ್ಲ ಮುಂಚೆನೇ ಚೆಕ್ ಮಾಡುವಂಥದ್ದು ಇಂಪಾರ್ಟೆಂಟು. ಸೊ ಇನ್ನು ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ನಾವು ಪಿಕಪ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗೆ ಭಾಳಷ್ಟು ಜನ ಪಾಪ ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಅವರಿಗೆ ಎಷ್ಟು ಖರ್ಚಾಗ್ತದೇನೋ ಈ ಭಯ ಇರ್ತದೆ. ಮಕ್ಕಳನ್ನ ದುಡಿತಾ ಇರ್ತಾರೆ, ಒಬ್ಬನೇ ದುಡಿಯೋನು ಇರ್ತಾನೆ, ಕಡಿಮೆ ಸಂಬಳದವನು ಇರ್ತಾನೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡಿದ್ರೆ ಡಾಕ್ಟ್ರೆಲ್ಲ ನನಗೆ ಇದು ಮಾಡಿಬಿಡ್ತಾರೆ, ಸುಲಿದು ಬಿಡ್ತಾರೆ, ಇಂಥ ತಮ್ಮ ಕಲ್ಪನೆಗಳೆಲ್ಲ ಇದ್ದಾವೆ. ಸೊ ನಮ್ಮದು ಟ್ರೀಟ್ಮೆಂಟು ನಾವು ಏನು ಆಂಜಿಯೋಪ್ಲಾಸ್ಟಿ ಮಾಡುತ್ತೀವಿ, ಅದು ಈಗ ಎಲ್ಲ BPL ಅಂದರೆ ಬಿಲೋ ಪವರ್ಟಿ ಲೆವೆಲ್ ಇದ್ದವರಿಗೆಲ್ಲ ಮತ್ತು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆಲ್ಲರಿಗೆ ನಾವು ಫ್ರೀಯಾಗೆ ಮಾಡಿಕೊಡ್ತಿದ್ವಿ. ಸೊ ಅಂತ ಹೆದರುವಂಥದ್ದು ಏನೋ ಅವಶ್ಯಕತೆ ಇಲ್ಲ, ನೀವು ದುಡ್ಡಿನ ಬಗ್ಗೆನೂ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಸೊಲೆಗೆ ಅಂದರೆ ಹೃದಯ ಅಟ್ಯಾಕ್ ಇದ್ದವರಿಗೂ ಸಹಿತ ನಾವು ಆಂಜಿಯೋಪ್ಲಾಸ್ಟಿ ಅಂತ ಏನೇನು ಚಾರ್ಜ್ ಮಾಡ್ತೀವಲ್ಲ ಅದೆಲ್ಲ BP-ಯಲ್ಲಿ ಆಯುಷ್ಮಾನ್ ಕಾರ್ಡಲ್ಲಿ ಎಲ್ಲರಿಗೆ ಫ್ರೀ ಆಗುತ್ತೆ. ಸೊ ಅಷ್ಟು ಪೋರ್ ಇದ್ದವರಿಗೆ ಎಲ್ಲರಿಗೆ ಯಾರೂ ಹೆದರುವಂಥದ್ದು ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಎಲ್ಲರೂ ತೊಗೊಳ್ಬೋದು. ಸೊ ಆನಂತರ ಈ ಥ್ರೆಡ್ಮಿಲ್ ಟೆಸ್ಟ್ ಆಗಲಿ, ECG ಆಮೇಲೆ ಬ್ಲಡ್ ಟೆಸ್ಟು, ಆಮೇಲೆ ಎಕೋ, ಇವೆಲ್ಲ ಸೇರಿ ಎಷ್ಟು ಖರ್ಚಾಗ್ತದೆ ಸರ್? ಅದನ್ನು ಸ್ವಲ್ಪ ವೀಕ್ಷಕರಿಗೆ ಹೇಳ್ರಿ. ಸೊ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಇರಲಿ. ಹೌದು. ECG ಸದ್ಯಕ್ಕೆ ಒಂದು 400-500 ರೂಪಾಯಿ ಆಗುತ್ತೆ. ಆ್ಯಂಡ್ ಥ್ರೆಡ್ಮಿಲ್ ಟೆಸ್ಟು 2000 ಆ್ಯಂಡ್ ಎಕೋ 1,500 ಆಗುತ್ತೆ. ಸೊ ಇದೆಲ್ಲ ಸೇರಿ ಎಲ್ಲರಿಗೆ ನಾವು ಟ್ರೆಡ್ಮಿಲ್ ಮಾಡಿಸಲ್ಲ. ಫಸ್ಟ್ ಆಫ್ ಆಲು ECG ಎಕೋ ಯೂಶ್ವಲಿ ಮಾಡಿಸ್ತೀವಿ. ಯಾರಿಗೆ ಹೈ ರಿಸ್ಕ್ ಇರುತ್ತೆ, ಯಾರಿಗೆ ಕಂಪ್ಲೇಂಟ್ಸ್ ಇದೆ, ಅದೇ ರೀತಿ ಹಾರ್ಟಿನ ರಿಲೇಟೆಡ್ ಕಂಪ್ಲೇಂಟ್ಸ್ ಇದೆ, ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಪ್ಪ ಅಮ್ಮಗೆ ಯಾರಿಗಾದರೂ ಹಾರ್ಟಿನ ಪ್ರಾಬ್ಲಮ್ ಇದೆ, ಅಂಥವ್ರಿಗೆ ಮಾತ್ರ TMT. ಸೊ TMT ಎಲ್ಲರಿಗೂ ಮಾಡಿಸಲ್ಲ ನಾವು.
ಸೊ ಯಾರಿಗೆ ರಿಸ್ಕ್ ಇದೆ, ಹೈ ರಿಸ್ಕ್ ಅಂತ ನಾವು ಯೂಶ್ವಲಿ ಇಂಟರ್ಮೀಡಿಯೇಟ್ ರಿಸ್ಕ್, ಹೈ ರಿಸ್ಕ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಹೈ ರಿಸ್ಕ್ ಇದ್ದವರಿಗೆ TMT ಇಲ್ಲಾಂದರೆ CT ಸ್ಕ್ಯಾನ್ ಮಾಡಿಸ್ತೀವಿ. ಇಂಟರ್ಮೀಡಿಯೇಟ್ ರಿಸ್ಕ್ ಇದ್ದವರಿಗೆ ಅಂದರೆ ಯಾರಿಗೆ ಅಷ್ಟು ಇಲ್ಲ ಅಂದರೆ ಏನು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಇದು ಇಲ್ಲ ಅಂದರೆ ಅಂಥವ್ರಿಗೆ ನಾವು TMTನೂ ಮಾಡಿಸಲ್ಲ. ಸೊ ಓನ್ಲಿ ECG ಹಾಕೋದ್ರೆ ಸಾಕು. ಸಾಕು ಸರ್. ಒಂದ್ಸಲ ಟೆಸ್ಟ್ ಮಾಡಿದ್ರೆ 1 ವರ್ಷ ತನಕ ಏನು ಮಾಡಬೇಕಂತಿಲ್ಲ ಸರ್? ಹಾಂ, ಒಂದ್ಸಲ TMT ಮಾಡಿದ್ರೆ 1 ವರ್ಷ ತನಕ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ರೆಗ್ಯುಲರ್ಲಿ ಇಯರ್ಲಿ ಒಂದ್ಸಲ ಮಾಡಿಸ್ಬೇಕಾಗ್ತದೆ. 40 ಇಯರ್ಸ್ ಅಬೋವ್ ಡಯಾಬಿಟಿಕ್ ಹೈಪರ್ಟೆನ್ಷನ್, ಯಾರು BP ಶುಗರ್ ಇದ್ದವರಿಗೆ ಇಯರ್ಲಿ ಒಂದ್ಸಂತೂ ECG ಅಂತೂ ಮಾಡಿಸ್ಲೇಬೇಕು. ಯಾವಾಗಾದ್ರು ಒಂದ್ಸಲ TMT, ಲೈಫ್ ಟೈಮಲ್ಲಿ ಒಂದ್ಸಲ TMT ಮಾಡಿಸಿದ್ರೆ ಒಳ್ಳೆಯದು. ಸ್ಟಂಟ್ ಹಾಕಿರ್ತಾರೆ, ಆಪ್ರೇಷನ್ ಆಗಿರ್ತದೆ, ಅವ್ರು ಮೊದಲಂಗೆ ಕೆಲಸ ಮಾಡ್ಬೋದಾ? ಹಾಂ. ಸೊ ನಾವು ಹಾರ್ಟಿನ ಟ್ರೀಟ್ಮೆಂಟ್ ನಮ್ಮದು ಎಸ್ಪೆಷಲಿ ನಾವು ಮಾಡುವಂಥ ಸ್ಟೆಂಟ್ ಮಾಡ್ತೀವಲ್ಲ, ಆ್ಯಂಜಿಯೋಪ್ಲಾಸ್ಟಿ, ನಾವು 2 ದಿನದಲ್ಲೇ ನಾವು ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆ ಹೋಗ್ತಾರೆ. ಸೊ ಅವರು ನಾರ್ಮಲ್ ಆಗೇ ಇರುತ್ತಾರೆ. ಸೊ ನೀವು ನಾರ್ಮಲ್ ಆಗಿ ರುಟೀನ್ ವರ್ಕ್ ಮಾಡ್ಬೋದು. ಅದು ಆ್ಯಂಜಿಯೋಪ್ಲಾಸ್ಟಿ ಆಗಿ, ಈವನ್ ಹಾರ್ಟ್ ಅಟ್ಯಾಕ್ ಆಗಿ ಆ್ಯಂಜಿಯೋಪ್ಲಾಸ್ಟಿ ಆದವರು ಸಹಿತ ಅವ್ರು ರುಟೀನ್ ಹೇಗೆ ಮುಂಚೆ ನಡೆಸ್ತಿದ್ರು ಅಂತ ಕೆಲಸ ಅದೇ ರೀತಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಓನ್ಲಿ ಥಿಂಗ್ ಇಸ್ ಭಾರ ಸ್ವಲ್ಪ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡಲಿಕ್ಕಿಲ್ಲ. ಆ್ಯಂಡ್ ಡಯಟು ಮತ್ತು ಟ್ಯಾಬ್ಲೆಟ್ಸು ರೆಗ್ಯುಲರಾಗಿ ತೊಗೊಳ್ಬೇಕು. ಮತ್ತು ರೆಗ್ಯುಲರಾಗಿ ನೀವು ವಾಕೆಲ್ಲ ಮಾಡ್ತಾ ಇರಬೇಕು. ಸೊ ಅದು ಹೇಳಿದಲ್ಲ, ಸೊ ಆ ರೀತಿ ರೆಗ್ಯುಲರಾಗಿ ವಾಕ್ ಮಾಡ್ತಾ ಇರಬೇಕು. ಇಷ್ಟು ನೀವು ಕೇರ್ ತೊಗೊಂಡ್ರೆ ನಿಮ್ಮದು ರುಟೀನ್ ಕೆಲಸ ಏನು ಮಾಡ್ತೀರೋ ಅದೆಲ್ಲ ಮಾಡ್ಬೋದು. ಸೊ ಅಂಥದ್ದೇನಿಲ್ಲ. ಬಟ್ ಡಯಟಲ್ಲಿ ನೋಡ್ಕೊಳ್ಬೇಕು. ಟ್ಯಾಬ್ಲೆಟ್ ಯಾವುದು ಸ್ಕಿಪ್ ಮಾಡಲಿಕ್ಕಿಲ್ಲ, ಟ್ಯಾಬ್ಲೆಟ್ ಯಾವುದು ಬಿಡಲಿಕ್ಕಿಲ್ಲ. ಹಾಗೆ ಸರ್, ಯಾವುದು ಫುಡ್ ಒಳ್ಳೆಯದು ಹಾರ್ಟಿಗೆ ಒಳ್ಳೆಯದು ಅಂದರೆ ನೀವು ಬೇಸಿಕ್ಲಿ ವೆಜಿಟೇರಿಯನ್ ಇದ್ದರೆ ಎಲ್ಲಕ್ಕಿಂತ ಒಳ್ಳೆಯದು. ನೀವು ಹಸಿರು ತರಕಾರಿ, ಹಾಂ, ಕಾಳುಗಳು ಮತ್ತು ಅದೆಲ್ಲ ಸೊ ಒಳ್ಳೆಯದೇ. ಸೊ ಬೇಸಿಕಲಿ ನೀವು ಯಾವುದು ಸ್ಪೆಸಿಫಿಕ್ಲಿ ಊಟಕ್ಕೆ ಯಾವುದು ಸ್ಪೆಸಿಫಿಕ್ ಆಗಿ ಅಂತ ಯಾವುದೂ ಇಲ್ಲ. ಯಾವುದು ಒಳ್ಳೆಯದಂದರೆ ಹಸಿರು ತರಕಾರಿ ಊಟ ಒಳ್ಳೆಯದು, ಮತ್ತು ಬೇಳೆ, ಕಾಳು ಪಲ್ಯ ಅದೆಲ್ಲ ಒಳ್ಳೆಯದು. ಆ್ಯಂಡ್ ಜೋಳದ ರೊಟ್ಟಿ ಹಿಂದಿನವರು ಮಾಡ್ತಿದ್ರಲ್ಲ. ಹಾಂ. ಸೊ ಬಟ್ ಮೈದಾ ಐಟಮ್ಮು ಅದೆಲ್ಲ ಒಳ್ಳೆಯದಲ್ಲ. ಮೈದಾ ಇಸ್ ಐಟಮ್ಮು, ಬೇಕ್ರಿ ಫುಡ್ಡು ಒಳ್ಳೆಯದಲ್ಲ. ಸೊ ಮೈದಾ ಐಟಮ್, ಮೈದಾದ ಪರಾಠ, ಮೈದಾದು ಪುರಿ, ಬಜ್ಜಿ ಇದೆಲ್ಲ ಒಳ್ಳೆಯದಲ್ಲ. ಸೊ ಈವನ್ ನಾನ್ ವೆಜಿಟೇರಿಯನ್ ಸಹಿತ ಫಿಶ್ ಒಳ್ಳೆಯದು. ಚಿಕನ್ನು ಮಟನ್ ಒಳ್ಳೆಯದಲ್ಲ. ಸೊ ಫಿಶ್ಶನ್ನು ತಿನ್ಬೋದು. ಫಿಶ್ ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ಹಾರ್ಟಿನ ಪೇಷಂಟ್ ಇದ್ದವರಿಗೆ ಮೀನು ತಿನ್ನಿರಿ, ಒಳ್ಳೆಯದು. ಮೀನಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇಲ್ಲ. ಆ್ಯಂಡ್ ಕೊಲೆಸ್ಟ್ರಾಲ್ ಇದ್ರೂ ಸಹಿತ ಅದು ಒಳ್ಳೆಯ ಹೆಲ್ತಿಗೆ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತ ಇರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಿಮ್ಮದು ಹಾರ್ಟಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಅದು ಫಿಶಲ್ಲಿ ಸಿಗುತ್ತೆ. ಫಿಶ್ ಆಯಿಲ್ ಅಂತ ಹೇಳ್ತೀವಿ, ಫಿಶಲ್ಲಿ ಸಿಗುತ್ತೆ. ಸೊ ಫಿಶ್ ಒಳ್ಳೇದು ಆ್ಯಕ್ಚುಲಿ ಹಾರ್ಟಿಗೆ. ಮತ್ತು ಎಗ್ಗು ತಿನ್ಬೋದು. ಬಟ್ ಎಲ್ಲೂ ತಿನ್ನಲಿಕ್ಕಿಲ್ಲ, ಓನ್ಲಿ ವೈಟು. ಸೊ ಎಗ್ ವೈಟ್ ಮಾತ್ರ. ಸೊ ಇದೆಲ್ಲ ಒಳ್ಳೆಯದು. ಸೊ ಕೊಲೆಸ್ಟ್ರಾಲ್, ಸ್ವೀಟ್ ಇರುವಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ಕಂಪ್ಲೀಟ್ಲಿ. ಹಾಲು ಪ್ರಾಡಕ್ಟ್ ಅಂದರೆ ಘೀ ಇಲ್ಲ, ಬಟರ್ ಇಲ್ಲ. ಬಟ್ ಮೊಸರು, ಮಜ್ಜಿಗೆ, ಹಾಲು ಓಕೆ, ತೊಂದರೆ ಇಲ್ಲ. ಅದನ್ನು ಸ್ವೀಟ್ ಮಾಡಿರ್ತಾರೆ ಹಾಲಿನ ಪ್ರಾಡಕ್ಟ್ನಿಂದನೇ. ಇಲ್ಲ, ಅದು ಇಲ್ಲ, ಸ್ವೀಟ್ ಎಲ್ಲ ಇಲ್ಲ. ಸ್ವೀಟ್ ಅವಾಯ್ಡ್ ಮಾಡಲೇಬೇಕು. ನೀವು ಡಯಾಬಿಟಿಕ್ ಇದ್ದೀರಾ, ಶುಗರ್ ಇದೆ ಇಲ್ಲ, ಆದರೂ ಸ್ವೀಟ್ ಅವಾಯ್ಡ್ ಮಾಡಬೇಕು. ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಚಲೋ ಇರಬೇಕು. ಲೈಫ್ ಸ್ಟೈಲ್ ಎಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಹಾರ್ಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್. ಸೊ ಹಾರ್ಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್ ಆ್ಯಂಡ್ ಇಟ್ಸ್ ಅ ಟ್ರೀಟಬಲ್ ಡಿಸೀಸ್. ಸೊ ಅದು ಪ್ರಿವೆಂಟು ಮಾಡ್ಬೋದು, ಅದನ್ನು ಟ್ರೀಟು ಮಾಡ್ಬೋದು. ಸೊ ಡಿಲೇ ಮಾಡಬಾರ್ದು ಹಾರ್ಟಿನ ರಿಲೇಟೆಡ್. ಸೊ ಯಾಕೆ ತೊಂದರೆ ಆಗ್ತಿರೋದು ಅಂದರೆ ಡಿಲೇ ಆಗೋದ್ರಿಂದ. ಸೊ ನೀವು ಇಗ್ನೋರ್ ಮಾಡ್ತೀರಾ. ಸೊ ಹೀಗೆ ಹಾಗೆ ಅಂತ ಹೇಳಿ ಇಗ್ನೋರ್ ಮಾಡಿ, ಇಲ್ಲ ತೊಂದರೆ ಇಲ್ಲ, ಅದಾಗಿದೆ, ಕೈ ನೋವು ಬರ್ತದೆ, ಅಸಿಡಿಟಿ ಅಂತ ಹೇಳ್ಕೊಂಡು ಇಗ್ನೋರ್ ಮಾಡಿಬಿಡ್ತಾರೆ. ಸೊ ರೀಸನ್ ನಿಮಗೆ ಹಾರ್ಟ್ ಸೀರಿಯಸ್ ಆಗಿ ಬರ್ಲಿಕ್ಕೆ ಕಾರಣನೇ ಅದು. ಅಂದರೆ ಟೈಮ್ ಈಸ್ ಅ ಮಸಲ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಟೈಮ್ ಇಸ್ ಮಸಲ್ ಅಂದರೆ ನಾವು ಎವ್ರಿ ಸೆಕೆಂಡ್ ನಮಗೆ ಹಾರ್ಟಿಗೆ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಎವ್ರಿ ಸೆಕೆಂಡ್ ನೀವೇನು ಎಷ್ಟು ಬೇಗ ನೀವು ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಅದನ್ನು ಹೃದಯಕ್ಕೆ ರಕ್ತ ಸಿಗುವ ಥರ ಮಾಡ್ತಿರಲ್ಲ, ನಿಮ್ಮ ಹಾರ್ಟ್ ಅಷ್ಟು ಒಳ್ಳೆ ಆಗುತ್ತೆ. ಡಿಲೇ ಮಾಡಿ 2 ದಿನ ನಂತರ ಬ್ಲಾಕ್ ಇದ್ದು 2 ದಿನ ನಂತರ ಬಂದಷ್ಟೊಳಗೆ ಪೇಷಂಟ್ ಸೀರಿಯಸ್ ಆಗಿ ಏನು ಬೇಕಾಗ್ಬೋದು. ಆ ಟೈಮಿಗೆ ನೀವು ಬ್ಲಾಕನ್ನು ಓಪನ್ ಮಾಡಿದ್ರು ಸಹಿತ ಪೇಷಂಟ್ ಸೀರಿಯಸ್ ಇರ್ಬೋದು. ಸೊ ಅದಕ್ಕೆ ನಾವು ಟೈಮ್ ಇಸ್ ಅ ಮಸಲ್ ಅಂತ ನಾವು ಹೇಳ್ತೀವಿ. ಟೈಮ್ ಇಸ್ ಅ ಮಸಲ್ ಅಂದರೆ ನಾವು ವಿದಿನ್ ಹಾರ್ಟ್ ಅಟ್ಯಾಕ್ ಆಗಿ ವಿದಿನ್ 1 ಅವರಲ್ಲಿ ನೀವು ಬಂದು ರೀಚ್ ಆದರೆ ನೀವು ಕಂಪ್ಲೀಟ್ಲಿ ಸೇವ್ ಮಾಡ್ಬೋದು. ಸೊ ನೀವು ಇಗ್ನೋರ್ ಮಾಡಿ, ಡಿಲೇ ಮಾಡಿ 1 ದಿನ 2 ದಿನ ಬಿಟ್ಟು ಬರೋದ್ರವಾಗ ಆ ಟೈಮಿಗೆ ಪೇಷಂಟ್ ಸೀರಿಯಸ್ ಆಗ್ಬೋದು. ಏನೂ ಸಿಮ್ಟಮ್ಸನ್ನು ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ. ಈವನ್ ಗ್ಯಾಸ್ಟ್ರಿಕ್ ಅಂತ ಇದ್ರೂ ಸಹಿತ ಒಂದ್ಸಲ ನಿಯರೆಸ್ಟ್ ECG ಆದರೂ, ಮಿನಿಮಮ್ ECG ಆದರೂ ಮಾಡಿ ನೋಡ್ಕೊಳ್ಬೋದು. ಸೊ ಅದನ್ನು ಸಹಿತ ಯಾವತ್ತೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದರು, ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು. ಆನಂತರ ಅವರು ಡಾಕ್ಟರ್ ಹತ್ರ ಹೋದಾಗ ಮತ್ತೊಂದ್ಸಲ ಅದನ್ನು ಆಪ್ರೇಷನ್ ಮಾಡಬೇಕಂತ ಹೇಳಿದರು, ಇಗ್ನೋರ್ ಮಾಡಿದ್ರು ಸರ್. ಅದಂತರ 10 ಇಯರ್ಸ್ ನಂತರ ಮೊನ್ನೆ ಒಂದು ಲಾಸ್ಟ್ ಇಯರ್ ಸರ್ ಹೋಗಿ ಅಡ್ಮಿಟ್ ಆದರು ಸರ್. ಅಡ್ಮಿಟ್ ಆದಾಗ ಅವರಿಗೆ ಡಾಕ್ಟ್ರ್ ಹೇಳಿದ್ರು
ಬದುಕದೇನೂ ಇರ್ಬೋದು ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿದ್ರು ಸರ್, ಸಕ್ಸಸ್ ಆಯಿತು, ಆದರೆ ಡೆತ್ ಆಗಿಬಿಟ್ರು ಸರ್. ಸೊ ಅದೇ ಏನಂದರೆ ಡಿಲೇ ಆದ ನಂತರ ಹಾರ್ಟ್ ವೀಕ್ ಆಗಲಿ ಶುರು ಆಗುತ್ತೆ. ಸೊ ಹಾರ್ಟ್ ವೀಕ್ ಆದ ನಂತರ ಹಾರ್ಟಿಂದ ಒಂದು ಭಾಗ ಹಾರ್ಟು ಅದು ರಕ್ತ ಕಟ್ಟಾಗೋದ್ರಿಂದ ಅಲ್ಲಿ ಆ ಏರಿಯಾ ನೆಕ್ರೋಸಿಸ್ ಹೇಳ್ತಾರೆ. ಅಂದರೆ ಆ ಏರಿಯಾ ಭಾಗ ಫುಲ್ಲಿ ಡೆತ್ ಆಗಿಬಿಟ್ಟಿರ್ತದೆ. ಆ ಏರಿಯಾ ಒಂದು ಭಾಗ ನಾವು ಈವನ್ ಆ್ಯಂಜಿಯೋಪ್ಲಾಸ್ಟಿ ಮಾಡೋಣ ಅಂತ ಸಹಿತ ತುಂಬ ಡಿಲೇ ಆಗಿ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೀವಿ, ಓಪನ್ ಮಾಡ್ತೀವಿ ಅಂದರೆ ಆ ಟೈಮಿಗೆ ಹೃದಯದಲ್ಲಿ ಕೆಲವೊಬ್ಬರಿಗೆ ಸ್ಪೀಡ್ ಅಂದರೆ ಅರಿದ್ಮೆ ಅಂತ ಹೇಳ್ತೀವಿ. ಸೊ ಸ್ಪೀಡ್ ಅಬ್ನಾರ್ಮಲಿಟಿ ಆಗ್ಬೋದು. ಹೃದಯ ಸ್ಪೀಡು 180, 200 ಹಿಂಗೆಲ್ಲ ಸ್ಪೀಡ್ ಹೋಗಿ ಸಡನ್ನಾಗಿ ಡೆತ್ತು ಆಗ್ಬೋದು ಆಪ್ರೇಷನ್ ಮಾಡಿದ ನಂತರನೂ ಅಥವಾ ಮಾಡೋ ಟೈಮಿಗೆ. ಸೊ ಅದಕ್ಕೆ ಹೇಳೋದು ಡಿಲೇ ಆಗಿ ನಾವು ಓಪನ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಮಾಡೋ ಸಹಿತ ಫಸ್ಟ್ 24 hours to 48 hours ರಿಸ್ಕ್ ಇದ್ದೇ ಇರುತ್ತೆ. ಈವನ್ ಯಾಕಂದರೆ ಹೃದಯದ ಅಬ್ನಾರ್ಮಲಿಟೀಸ್ ಜಾಸ್ತಿ ಆಗುತ್ತೆ. ಅಂದರೆ ಹೃದಯದ ಅರಿದ್ಮಿ ಅಂತ ಹೇಳ್ತೀವಿ, ಅರಿದ್ಮಿಯಾಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೇ, ಸೊ ಡಿಲೇ ಮಾಡಬಾರ್ದು. ಡಿಲೇ ಮಾಡೋಕ್ಕಿಂತ ಮುಂಚೆ ನೀವು ಒಂದಿನ ಒಳಗಡೆ ಎಲ್ಲ ಹಾರ್ಟ್ ಅಟ್ಯಾಕಿಂದ ಆಗಿ ವಿದಿನ್ 12 hours ಒಳಗೆ ನೀವು ಬಂದು ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಯೂಶ್ವಲಿ ಆಗಲ್ಲ. ಎಲ್ಲರೂ ಕೆಲವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅದು ಗೊತ್ತೇ ಆಗೋದಿಲ್ಲ ಅವನಿಗೆ. ಅವನು ಹೆಂಗೆ ತಿಳ್ಕೊಳ್ಬೇಕು? ಸೊ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಎಲ್ಲ ಹಾರ್ಟ್ ಅಟ್ಯಾಕ್ ಸೀರಿಯಸ್ಸೇ. ಹೆಂಗೆ ಗೊತ್ತಾಗ್ತದೆ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ತನಕ ಅಂದ್ಕೊಂಡು? ಅದೇ ಅಲ್ಲ. ಸೊ ಬೇಸಿಕ್ಲಿ ನೀವು ನಿಮಗೆ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಅವನು, ಆದರೂ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಅದನ್ನು ಹೇಗೆ ತಿಳ್ಕೊಳ್ಬೇಕು? ಅದೇ ಅದು ನಾರ್ಮಲ್ ಆಗಿರ್ತದೆ ಅದು ಗೊತ್ತಾಗಲ್ಲ. ಅದು ನೀವು ಡಾಕ್ಟ್ರಿಗೆ ತೋರಿಸ್ಬೇಕಾಗ್ತದೆ. ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಬೇಕು. ಯಾವುದು ಮೈಲ್ಡ್ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತಲ್ಲ. ಹಾರ್ಟ್ ಅಟ್ಯಾಕ್ ಇಸ್ ಆಲ್ವೇಸ್ ಮೇಜರ್. ಹಾರ್ಟ್ ಅಟ್ಯಾಕ್ ಏನೇ ಇದ್ರೂ ಸಹಿತ ಸೀರಿಯಸ್ ಅದು. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಯಾವುದೂ ಇಲ್ಲ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ, ಬಟ್ ಎಲ್ಲ ಸೀರಿಯಸ್ಸೇ. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಸೀರಿಯಸ್ಸೇ. ವಿದಿನ್ ನೋ ಮ್ಯಾಟ್ರ್ ನೀವು ಅದನ್ನು ಬೇಗ ಅದನ್ನು ಡಾಕ್ಟರ್ಸ್ ತೋರಿಸಿ ಮಿನಿಮಮ್ ಇ ಸಿ ಜಿ ಮಾಡಿಸಿ, ಇ ಸಿ ಜಿ ಮಾಡಿ, ಇ ಸಿ ಜಿಯಲ್ಲಿ ಹಾರ್ಟ್ ಅಟ್ಯಾಕ್ ಗೊತ್ತಾಗಿರ್ತದೆ, ಆ ಟೈಮಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಳ್ಬೋದು. ಸರ್ ಎಷ್ಟು ಹಾರ್ಟ್ ಅಟ್ಯಾಕ್ ಆದ ನಂತರ ಮನುಷ್ಯ ಸಾಯ್ಬೋದು? ಫಸ್ಟ್ ಹಾರ್ಟ್ ಅಟ್ಯಾಕಿಗೆ ಸಾಯ್ಬೋದಾ? ಸೆಕೆಂಡ್ ಒನ್, ಥರ್ಡ್ ಒನ್ ಹೆಂಗೆ? ಹಾಗೆ ಯಾವುದೂ ರೀತಿಲ್ಲ. ನೀವು ಫಸ್ಟ್ ಹಾರ್ಟ್ ಅಟ್ಯಾಕ್ಗೆ ತುಂಬ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಫಸ್ಟ್ ಟೈಮಲ್ಲೇ ಡೆತ್ ಆಗ್ಬೋದು. ನಿಮ್ಮದು ಮೇನು 3 ರಕ್ತನಾಳ ಇರುತ್ತೆ ಹೃದಯಕ್ಕೆ ಸಪ್ಲೈ ಮಾಡುವಂಥದ್ದು. ಮೇನ್ 3 ರಕ್ತನಾಳ. ಅದರಲ್ಲಿ ಮೇಜರ್ ರಕ್ತನಾಳಕ್ಕೆ ನಿಮ್ಗೆ 100% ಬ್ಲಾಕ್ ಆಯಿತು ಅಂತ ತಗೊಳ್ಳಿ. ಸೊ ಆ ಟೈಮಿಗೆ ಮೇಜರ್ ಅಟ್ಯಾಕ್, ಅದು ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಡೆತ್ತು ಆಗ್ಬೋದು. ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು 70-80% ಬ್ಲಾಕ್ ಇತ್ತು ಅಂತ ತಗೊಳ್ಳಿ. ಸೊ ಅಂಥ ಪೇಷಂಟ್ಸು ಸ್ವಲ್ಪ ಎದೆನೋ ಇರುತ್ತೆ, ಹಾರ್ಟ್ ಅಟ್ಯಾಕು ಆಗಿರುತ್ತೆ, ಬಟ್ 1 ದಿನ 2 ದಿನ ತನಕ ಬದುಕಬೋದು. ಸೊ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮದು ಆ ಟೈಮಿಗೆ. ಆ್ಯಂಡ್ ಎಷ್ಟು ದಿನ ನೀವು ಡಿಲೇ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಲೇ ಮಾಡಬಾರ್ದು, ಡಾಕ್ಟರ್ನ ತೋರಿಸ್ಬೇಕಂತ ಹೇಳ್ತೀವಿ. ಇದುವರೆಗೂ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ತೆಗೆದುಕೊಳ್ಳಬೇಕಾದ ಮುಖ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದಂಥ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮುರಳೀಧರ್ ನಾಯ್ಕರವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ.